ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಆಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯಾ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯ ಶ್ರೋತೃಗಳೇ, ಪ್ರಾಯೋಜಕ ಬಂಧುಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈಶ ತಾಂಡವ ಸಾಕ್ಷಿಣಿ ಅಂದರೆ ಆ ಈಶ್ವರನ ತಾಂಡವ ನರ್ತನಕ್ಕೆ ಸಾಕ್ಷಿಯಾಗಿರುವವಳು. ಸಾಕ್ಷಿ ಅಂದರೆ ನೋಡುವವಳು ಅಂತ ಅಷ್ಟೇ ಅರ್ಥ. ನೋಡುವವನಿಗೆ ನೋಡಿದ್ದರ ಪ್ರಭಾವ ಅಂಟುವುದಿಲ್ಲ, ಅಂಟಿದರೆ ಅವನು ಇನ್ವಾಲ್ವ್ ಆದ ಅಂತ ಅರ್ಥ. ಹಾಗಾಗಿ ಸಾಕ್ಷಿ ಅಂದರೆ ಅಷ್ಟೇ, ಕೇವಲ ನೋಡುಗ ಅವನಷ್ಟೇ, ನೋ ಇನ್ವಾಲ್ವ್ಮೆಂಟ್. ಹಾಗೆ ಆ ಈಶ ತಾಂಡವ ಸಾಕ್ಷಿಣಿ ಅಂತನ್ನೋದನ್ನು ನಾನು ಬೇರೆ ಬೇರೆ ಗ್ರಂಥಗಳ ಹಿನ್ನೆಲೆಯಲ್ಲಿ ತಿಳಿಸಿದ್ದೇನೆ ಯಥಾಮತಿ. ಮುಂದಿನ ನಾಮಕ್ಕೆ ಹೋಗಬೇಕು. 56ನೆಯ ನಾಮ ಈಶ್ವರೋತ್ಸಂಗ ನಿಲಯಾಯೈ ನಮಃ. ಈಶ್ವರ ಉತ್ಸಂಗ ನಿಲಯ ಅಂತ. ಈಶ್ವರ ಅಂದರೆ ಶಿವ. ಇಲ್ಲಿ ಉತ್ಸಂಗ ಅಂದರೆ ನಿನ್ನೆ ಹೇಳಿದ್ದೀನಿ ನಾನು, ತೊಡೆ, ಲ್ಯಾಪ್, ಮಡಿಲು ಅಂತ ಅರ್ಥ. ಅದೇ ನಿಲಯ ಅಂದರೆ ಮನೆಯಾಗಿ ಇರುವವಳು, ಅಂದರೆ ಅಲ್ಲಿ ವಾಸ ಮಾಡಿದವಳು ಅನ್ನೋದು ಅದರ ಶಬ್ದಶಃವಾದ ಅರ್ಥ. ಅಲ್ಲಿ ಹೇಳ್ತಾರೆ, ಈಶ್ವರಸ್ಯ ಸ್ವಭರ್ತು, ತನ್ನ ಪತಿಯಾದಂತಹ ಶಿವ, ಉತ್ಸಂಗ, ಊರು ಅಂದರೆ ಎರಡು ಅಂತ ಅರ್ಥ ಇದೆ. ಎರಡೂ ತೊಡೆಗಳಲ್ಲಿ ಅವಳು ನಿಲಯ ಅಂದರೆ ವಾಸ ಮಾಡಿದವಳು ಅನ್ನೋದು ಅದರ ಒಟ್ಟು ಅರ್ಥ. ಒಂದು ಸಣ್ಣ ಸೂಕ್ಷ್ಮ ವಿಷಯ ಉಂಟು. ನಮ್ಮಲ್ಲಿ ಶಿಲ್ಪಶಾಸ್ತ್ರಗಳು ಇವೆ. ಆ ಶಿಲ್ಪಶಾಸ್ತ್ರಗಳು ಸಹ ನಮಗೆ ಎಷ್ಟೋ ವಿಷಯಗಳನ್ನು ತಿಳಿಸ್ತವೆ. ಆದರೆ ಅಲ್ಲಿ ಭಾಷೆ ಇಲ್ಲ. ಭಾಷೆ ಇಲ್ಲದೇ ನಮಗೆ ವಿಷಯವನ್ನು ತಿಳಿಸಬೇಕು. ಹೇಗೆ ತಿಳಿಸಬೇಕು ಅಂದರೆ ಸಾಂಕೇತಿಕವಾದಂತಹ ವಿಷಯಗಳನ್ನು ಅಲ್ಲಿ ಅಳವಡಿಸಿ ಇರ್ತಾರೆ. ಹಾಗಾಗಿ ನಾವು ಎಷ್ಟೋ ಸಲ ಈ ಶಿಲ್ಪಗಳನ್ನು ನೋಡಲಿಕ್ಕೆ ಹೋಗುವಾಗ ನಾವು ನಮ್ಮ ದೇಶದ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಓದಿದ್ದರೆ ಅದು ನಮಗೆ ಅರ್ಥ ಆಗ್ತದೆ. ಅಲ್ಲದೇ ಅರ್ಥ ಆಗೋದಕ್ಕಿಂತ ಹೆಚ್ಚು ಅಪಾರ್ಥ ಆಗಿ ಗೋಜಲು ಆಗಿಬಿಡ್ತದೆ. ಇಲ್ಲಿ ಊರು ಅಂತ ದ್ವಿವಚನ ಉಂಟು, ಅಂದರೆ ಆತನ ಎರಡೂ ತೊಡೆಯಲ್ಲಿ ಅವಳು ಕುಳಿತಿದ್ದಾಳೆ ಅನ್ನೋದು. ಅದಕ್ಕೆ ಬೇರೆ ಅರ್ಥ, ಅದು ಆಮೇಲೆ ಹೇಳ್ತೇನೆ ಯಾಕೆ ಅಂತ. ಆದರೆ ಬಹಳಷ್ಟು ಕಡೆಗೆ ಶಿಲ್ಪಶಾಸ್ತ್ರ ಏನು ಹೇಳುತ್ತೆ ಅಂದರೆ ಎಡತೊಡೆಯಲ್ಲಿ, ಅಂದರೆ ಪುರುಷ ದೇವತೆಯ ಎಡತೊಡೆಯಲ್ಲಿ
ಒಂದು ಸ್ತ್ರೀ ಕುಳಿತಿದ್ದಿದ್ರೆ ಅದಕ್ಕೆ ಒಂದರ್ಥ, ಪುರುಷ ದೇವತೆಯ ಬಲತೊಡೆಯಲ್ಲಿ ಇನ್ನೊಬ್ಬ ಸ್ತ್ರೀ ಕುಳಿತದ್ದಿದ್ರೆ ಅದಕ್ಕೆ ಬೇರೆ ಅರ್ಥ. ಎರಡೂ ತೊಡೆಯ ಮೇಲೆ ಅಂದರೆ ಲ್ಯಾಪ್ ಮಡಿಲಲ್ಲಿ ಕುಳಿತಿದ್ದರೆ ಅದಕ್ಕೆ ಬೇರೆ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಉತ್ಸಂಗ ಅಂತ ಶಬ್ದ ಹೇಳ್ತಾರೆ, ಮಡಿಲು ಅಂತ. ಎರಡೂ ಈ ಲ್ಯಾಪನ್ನು ಆವರಿಸಿ ಕುಳಿತುಕೊಂಡಾಗ ಮಾತ್ರ ಅದು ಮಡಿಲು ಅಂತ ಕರೆಸ್ಕೊಳ್ಳುವಂಥದ್ದು ಅಂತ. ಹಾಗಿದ್ರೆ ಏನು ಅರ್ಥ ಇದಕ್ಕೆ ಅಂದರೆ, ಪುರುಷ ವಿಗ್ರಹದ ಅಂದರೆ ದೇವತೆಯ ಎಡತೊಡೆಯ ಮೇಲೆ ಲ್ಯಾಪಿನ ಮೇಲೆ ಸ್ತ್ರೀ ಇದ್ದರೆ ಆ ಸ್ತ್ರೀ ಆ ಪುರುಷ ವಿಗ್ರಹದಲ್ಲಿ ಇರುವಂತಹ ದೇವತೆಯ ಪತ್ನಿ ಅಂತ ಅರ್ಥ. ಬಲತೊಡೆಯಲ್ಲಿ ಸ್ತ್ರೀ ವಿಗ್ರಹ ಇದ್ದರೆ ಅದು ಆ ದೇವತೆ ಅಂದರೆ ಪುರುಷ ದೇವತೆಯ ಮಗಳು ಅಂತ ಅರ್ಥ. ನಮಗೆ ಕೆಲವು ಸಲ ಏನಂತ ಇದು ಗೊತ್ತಿಲ್ಲ ಇದ್ದಾಗ ಅದು ಏನು ರೀ, ಒಂದು ಸಲ ಆ ಲ್ಯಾಪ್ ಮೇಲೆ ಕೂತ್ಕೊಳ್ಳೋದು, ಒಂದು ಸಲ ಈ ಲ್ಯಾಪ್ ಮೇಲೆ ಕೂತ್ಕೊಳ್ಳೋದು. ನೋ, ಹಾಗಲ್ಲ, ಅದಕ್ಕೆ ಅರ್ಥವೇ ಹಾಗೆ. ಈಗ ನೋಡಿ, ಸಾಮಾನ್ಯವಾಗಿ ನೀವು ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನು ನೋಡ್ತೀರ, ಅವನು ಬಲತೊಡೆಯಲ್ಲಿ ಯಾವತ್ತಾರು ಲಕ್ಷ್ಮಿ ಕುಳಿತಿದ್ದನ್ನು ನೋಡಿದ್ದೀರಾ? ಹಾಗೆ ಕುಳಿಸಿದಂತೆ ಚಿತ್ರಿಸಿದರೆ ಶಿಲ್ಪಿಗೆ ಇದು ಗೊತ್ತಿಲ್ಲ ಅಂತ ಅರ್ಥ. ಮಾಡೋದಿಲ್ಲ 199.9 ನೋಡಿ ಬೇಕಾದ್ರೆ. ಹಾಂ, ಇನ್ನು ಇಬ್ಬರು ಪತ್ನಿಯರಿದ್ದಾಗ ಎರಡೂ ತೊಡೆಯಲ್ಲಿ ಒಬ್ಬೊಬ್ಬರು ಕುಳಿತಿರ್ತದೆ. ಉದಾಹರಣೆಗೆ ಗಣಪತಿ, ಸಿದ್ಧಿ ಮತ್ತು ಬುದ್ಧಿ. ಅಲ್ಲಿ ನೇರ ವಿಗ್ರಹ ಅಲ್ಲ, ಅದಕ್ಕೆ ಬೇರೆ ತಾತ್ವಿಕವಾದ ಅರ್ಥ ಬೇರೆ ಉಂಟು. ಹಾಗಾಗಿ ಇದು ನಮಗೆ ಗೊತ್ತಿರಬೇಕು. ಬಲತೊಡೆಯಲ್ಲಿ ಕುಳಿತಿದ್ರೆ ಅವಳು ಮಗಳು, ಎಡತೊಡೆಯಲ್ಲಿ ಕುಳಿತಿದ್ದಿದ್ರೆ ಆಕೆ ಅವನ ಪತ್ನಿ ಅಂತ ಆಯಿತು. ಅದಕ್ಕೆ ಉತ್ತರ ಕೊಟ್ಟೆ. ಈಗ ಇಲ್ಲಿ ಪ್ರಶ್ನೆ ಏನು? ಊರು ದ್ವಿವಚನ ಉಂಟು ಅಂದರೆ ಎರಡೂ ತೊಡೆಯನ್ನು ಸಹ ವ್ಯಾಪಿಸಿಕೊಂಡಿದ್ದಾಳೆ ಅವಳು ಅಂದರೆ ಕಾರಣ ಇಷ್ಟೇ, ಅವಳು ಪತ್ನಿ ಅನ್ನೋದು ಎಷ್ಟು ಸತ್ಯವೋ ಅವಳು ಜಗನ್ಮಾತೆ ಆದ್ದರಿಂದ ಶಿವನಿಗೆ ಸಮನಾಗಿ ಅಥವಾ ಅವನಿಗಿಂತ ಮೇಲಿದ್ದಾಳೆ ಅಂತ ತಿಳಿಸೋದಕ್ಕೋಸ್ಕರ ಆ ಎರಡೂ ಸ್ಥಳವನ್ನು ಸಹ ವ್ಯಾಪಿಸಿಕೊಂಡಿದ್ದಾಳೆ ಅನ್ನುವುದು ಅದರ ಸಾಂಕೇತಿಕವಾದಂತಹ ಅರ್ಥ. ಹಾಗಾಗಿ ಶಿವನ ಮಡಿಲನ್ನೇ ತನ್ನ ವಾಸಸ್ಥಾನವನ್ನಾಗಿಸಿಕೊಂಡವಳು. ಆದ್ದರಿಂದ ಈಶ್ವರೋತ್ಸಂಗ ನಿಲಯ, ನಿಲಯ ಅಂದರೆ ಮನೆ, ಈಶ್ವರನ ಮಡಿಲೇ ತನ್ನ ಮನೆಯಾಗಿ ಉಳ್ಳವಳು ಅನ್ನೋದು ಆ ನಾಮದ ತದ್ವತ್ತಾದಂತಹ ಅರ್ಥ. ನೋಡಿ, ಇದು ನಮ್ಮ ಶಿಲ್ಪಶಾಸ್ತ್ರದ ವೈಶಿಷ್ಟ್ಯ. ಇವೆಲ್ಲ ನಮಗಿದೇನು ಗೊತ್ತಿಲ್ಲದೆ ಯಾವನೊಬ್ಬ ಫಾರಿನ್ನವನು ಹೇಳ್ದ, ಒಂದು ಸಲ ಹೀಗೆ ಬಿಡಿಸ್ತಾರೆ, ಒಂದು ಸಲ ಹೀಗೆ ಬಿಡಿಸ್ತಾರೆ, ಇದು ಏನು ಅಂದರೆ ಇವರು ಸರಿ ಇದ್ದಾರೆ ನೋಡೋದು, ನಮಗೆ ತಲೆ ಸರಿ ಇರೋದಿಲ್ಲ ಅಷ್ಟೇ. ಭಗವದ್ಗೀತೆ ಏನೂ ಓದ್ದೇನೆ ಭಗವದ್ಗೀತೆಯಲ್ಲಿ ಹೇಳಿದ್ದೆಲ್ಲ ಜಾತಿವಾದ ಅಂತಂದರೆ ಎಷ್ಟು ಫೂಲಿಶ್ನೆಸ್ಸು, ಅಷ್ಟೇ ಫೂಲಿಶ್ನೆಸ್ ಇವೆಲ್ಲ. ಹಾಗಾಗಿ ನಮ್ಮ ದೇಶದ ಗ್ರಂಥವನ್ನು ಓದಬೇಕಿದ್ರೆ ನಾವು ಒಂದಿಷ್ಟು ಅಧ್ಯಯನ ಮಾಡಲೇಬೇಕಾದದ್ದು ಅನಿವಾರ್ಯ. ಅದನ್ನು ಅಧ್ಯಯನ ಮಾಡದೆ ಪುಸ್ತಕವನ್ನು ಬಿಚ್ಚಿದರೆ ನಾನು ಹೇಳಿದ್ನಲ್ಲ, ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗುವುದು ಹೆಚ್ಚು. ಅದಕ್ಕಿಂತ ಹೆಚ್ಚಿಗೆ ಗೊಂದಲು ಹೀಗೆ ಅಂತ. ಆಮೇಲೆ ಇಂಥವ್ರ ಹತ್ರ ಯಾರಾದರೂ ಕೇಳಿದರೆ ತನಗೇ ಅರ್ಥ ಆಗದೇ ಇರುವಂಥ ಈ ಬೃಹಸ್ಪತಿಗಳು ಬೇರೆಯವರಿಗೆ ಮತ್ತೊಂದಿಷ್ಟು ಇವ್ರದ್ದನ್ನು ಸೇರಿಸಿ ಎಲ್ಲೆಲ್ಲಿ ಸಾಧ್ಯವೋ ಅಂಗಿಯೊಳಗೆ ಪ್ಯಾಂಟ್ ಒಳಗೆ ಎಲ್ಲ ಇರುವೆ ಬಿಟ್ಬಿಡ್ತಾರೆ ಅವರಿಗೆ ಅಂತ. ಹಾಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೇನೆ. ಈಗ ನೋಡಿ, ನಮಗೇನು ಸಂಶಯ ಇಲ್ಲ, ಕ್ಲಿಯರ್ ಇಟ್ ಇಸ್, ಅಷ್ಟೇ, ಮುಗಿದೋಯ್ತು ಅಷ್ಟೇ ಅಲ್ವಾ? ಹೀಗೆ ಇದು ಗೊತ್ತಾದಾಗ ಆಗುವ ಆನಂದ ಉಂಟಲ್ಲ, ಸಂತೋಷ. ನೀವು ಯಾವುದೇ ಶಿಲ್ಪಕ್ಕೆ ಹೋಗಿ ನೋಡ್ರಿ, ಹೀಗೆ ಅಷ್ಟೇ, ಮುಗಿದೋಯ್ತು. ಎಷ್ಟು ಸುಂದರವಾದಂಥ ಅಂದರೆ ಭಾಷೆ ಇಲ್ಲದೆ ಒಂದು ವಿಷಯವನ್ನು ಶಾಶ್ವತವಾಗಿ ತಿಳಿಸಬೇಕು ಅಂತಾದರೆ ಅದಕ್ಕೋಸ್ಕರ ಆ ಶಿಲ್ಪಗಳಿಗೆ ಅಷ್ಟು ಬೆಲೆ. ಭಾಷೆ ಇಲ್ಲದೆ ಮಾತನಾಡ್ತವೆ ಅವು. ಭಾಷೆಯಲ್ಲಿ ಹೇಳಿದ್ದು ಕೆಲವು ವರ್ಷಗಳ ಮಾತ್ರ ಇರ್ತದೆ, ಶಿಲ್ಪದಲ್ಲಿ ಕೆತ್ತಿಟ್ಟಿದ್ದು ಸಾವಿರಾರು ವರ್ಷ, ಎಷ್ಟೋ ವರ್ಷಗಳ ಕಾಲ ಉಳಿದಿರ್ತವೆ. ಹಾಗಾಗಿ ನಮ್ಮ ದೇಶದ ಶಿಲ್ಪಶಾಸ್ತ್ರದ ವಿಚಾರ ಉಂಟಲ್ಲ, ಅದು ಸಹ ಅಷ್ಟೇ ತಾತ್ವಿಕವಾದಂಥ ವಿಚಾರವನ್ನು ತಿಳಿಸ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಸುಮ್ಮನೆ ನಾನು ಹೇಳಿದ್ದು ಹೌದು ಅಲ್ಲ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಆದ್ರೂ ಸಹ ದೇವಾಲಯಕ್ಕೆ ಹೋದಾಗ ನೀವು ಗಮನಿಸಿ ಹೀಗೆ ಅಂತ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ನಾನು. ಬಲಗಡೆ, ಬಲತೊಡೆ
ನೀವು ನೋಡಿ ಆ ಥರ ದೇವತೆಗಳು ಕಾಳ್ತವೆ. ಉದಾಹರಣೆಗೆ ಉಂಟು ಶಿಲ್ಪಶಾಸ್ತ್ರದಲ್ಲಿ, ನಂಗೆ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ ಹೀಗೆ ಅಂತ. ಬೇಕಾದ್ರೆ ನೆನಪಾದರೆ ಈ ಅವಧಿ ಮುಗಿಯೋದ್ರೊಳಗಡೆ ಹೇಳ್ತೀನಿ ನಾನು, ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟನೂ ಉಂಟು ಒಂದಿಷ್ಟು ಹೀಗೆ ಅಂತ. ರಾಜ ಮಹಾರಾಜರ ವಿಷಯವನ್ನು ಹೇಳುವಾಗ ಯಾರ ಕೆಲಸ ಸಿಗ್ತದೆ ಅದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಷಯ ಸದ್ಯಕ್ಕಾಯ್ತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ನಾಮಕ್ಕೆ ಹೋಗೋಣ. ಈತಿಬಾಧಾ ವಿನಾಶಿನ್ಯೈ ನಮಃ. ಈತಿಬಾಧಾ, ಈತಿಬಾಧಾ ಅಂದರೆ ಇದೊಂದು ರೀತಿಯ ರೋಗ. ಬಾಧೆ ಅಂದರೆ ಪೀಡೆ, ಈತಿಬಾಧ ಅಂತ. ನಾನು ಹಿಂದೊಂದು ಥರ ಹೇಳಿದ್ದೆ ಇದನ್ನು. ಮನುಷ್ಯನಿಗೆ 3 ತರಹದ ತೊಂದರೆಗಳು ಬರ್ತವೆ. ಒಂದು ಆಧ್ಯಾತ್ಮಿಕ, ಇನ್ನೊಂದು ಆಧಿಭೌತಿಕ, ಇನ್ನೊಂದು ಆಧಿದೈವಿಕ ಅಂತ ಹೇಳಿದ್ದೀನಿ ನಾನು. ಆಧ್ಯಾತ್ಮಿಕ ಬಾಧೆ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇತ್ಯಾದಿ ಹೇಳಿದ್ದೇನೆ ನಾನು ಇದನ್ನು. ಆಧಿಭೌತಿಕ ಅಂದರೆ ಮಟೀರಿಯಲ್ ಪ್ರಾಬ್ಲಮ್ಸ್ ಅಂತಲೂ ಹೇಳಿದ್ದೇನೆ. ಹಳ್ಳಿ, ಯಾವುದೋ ಒಂದು ಪ್ರದೇಶ, ಹಳ್ಳಿಯಲ್ಲಿದ್ದಾನೆ, ಗುಡ್ಡಗಾಡು ಪ್ರದೇಶ, ಸಣ್ಣದೊಂದು ಜೋಂಬಡಿ ಹಾಕ್ಕೊಂಡಿದ್ದ, ಇದ್ದಕ್ಕಿಂತ ಗಾಳಿ ಬೀಸ್ತು, ಆ ಮನೆಯೇ ಮುರಿದವನ ತಲೆ ಮೇಲೆ ಬಿದ್ದೋಯ್ತು, ಅಥವಾ ಕುಳಿತಿದ್ದ ಮರ ಬಿದ್ದು, ಹೌದಾ, ಅದೇನು ಪೇಟೆ ಮೇಲೂ ಆಗುತ್ತೆ ಹೀಗೆ ಅಂತ. ಇವೆಲ್ಲ ಆಧಿಭೌತಿಕವಾದಂಥ ಸಮಸ್ಯೆಗಳು. ಆಧಿದೈವಿಕ ಅಂತ ಹೇಳ್ತೇವಲ್ಲ, ಅದರೊಳಗೆ ಇದು ಬರುತ್ತೆ. ಇದ್ದಕ್ಕಿದ್ದಾಗ ಅರ್ಥಕ್ವೇಕ್ ಆಗುವುದು ಒಂದು, ಪ್ರವಾಹ ಬರುವುದು, ಅಥವಾ ಮಳೆಯೇ ಇಲ್ಲದೇ ಇರುವ ಹಾಗೆ ಆಗುವಂಥದ್ದು. ಅತಿವೃಷ್ಟಿಯೂ ಬಾಧೆ, ಅನಾವೃಷ್ಟಿಯೂ ಸಹ ಬಾಧೆಯೇ. ಅದರ ಜೊತೆಗೆ ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ಬೆಳೆಗಳ ಮೇಲೆ ಕ್ರಿಮಿಕೀಟಗಳು ಉತ್ಪನ್ನವಾಗಿ ಆ ಬೆಳೆಯನ್ನು ನಾಶ ಮಾಡ್ತವೆ. ಈಗ ಸುಮಾರು 8-10 ವರ್ಷದ ಹಿಂದೆ ಹಳೆ ಮೈಸೂರು ಭಾಗದಲ್ಲಿ ತೆಂಗಿನ ಮರಕ್ಕೆಲ್ಲ ನುಷಿ ರೋಗ ಅಂತ ಬಂತು. ಏನೆಲ್ಲ ಮಾಡಿದ್ರು, ತಕ್ಷಣ ಕಂಟ್ರೋಲಿಗೆ ಬರಲಿಲ್ಲ. ಅದು ಹರಕೆ ಹೊತ್ಕೊಂಡ್ರು, ಪೂಜೆ ಪುನಸ್ಕಾರ ಮಾಡೋದು ಎಲ್ಲ ಮಾಡಿದ್ರು. ಇವತ್ತಿಗೂ ಸಹ ಪದ್ಧತಿ ಉಂಟು ಈಗ ಅಂತ. ಹಾಗಾಗಿ ಈ ಕ್ರಿಮಿಗಳಿಂದಾಗಿ ಉಪದ್ರವ ಆಗುವಂಥದ್ದು ಉಂಟಲ್ಲ, ಇದನ್ನು ದೈವಾದಿ ಉಪದ್ರವ ಅಂತ ಕರೀತಾರೆ. ಅದನ್ನು ಹೇಳಿದ ನಾನು, ಆದಿ ದೈವಿಕ ಅಂಥೇಳಿ. ಕ್ಷುದ್ರ ಜಂತು ಪೀಡ, ಇದಿಷ್ಟೇ ಅಲ್ಲ, ಕೆಲವು ಸಲ ಹಸುಗಳ ಮೇಲೆ ವಿಪರೀತ ಉಣುಗಾಗ್ಬಿಡ್ತದೆ. ಉಣುಗು ಅಂದರೆ ಗೊತ್ತಿರಬೇಕಲ್ಲ, ಆ ದೇಹದಲ್ಲಿರುವ ರಕ್ತವನ್ನು ಹೀರುವಂತಹ ಒಂದು ಸಣ್ಣ ಕ್ರಿಮಿ ಅದು, ವಿಪರೀತ. ಆಮೇಲೆ ಈಗ ಆ ಗಂಟು ಕಾಯಿಲೆಗಳು, ಇವೆಲ್ಲವೂ ಸಹ ಈ ಈತಿಬಾಧೆಯಿಂದಲೇ ಉಂಟಾಗುವಂತಹ ರೋಗಗಳು. ಕೆಲವು ಕ್ರಿಮಿಗಳು ಹೊರಗೆ ಕಾಣ್ತವೆ, ಕೆಲವು ಕ್ರಿಮಿಗಳು ದೇಹದ ಒಳಗೆ ಸೇರಿಕೊಂಡು ಇರ್ತವೆ. ಹಾಗಾಗಿ ಇಂತಹ ಈ ಇಂತಹ ಈತಿಬಾಧೆಯನ್ನು ಅವಳು ನಿವಾರಿಸುವವಳು. ವಿತ್ ದಿಸ್ ಏನು ಹೇಳ್ದಂಗೆ ಆಯಿತು ಅಂತಂದರೆ, ಇಂಡೈರೆಕ್ಟಾಗಿ ಇಂತಹ ತೊಂದರೆಗಳು ಬಂದಾಗ ತ್ರಿಶತಿ ಪಾರಾಯಣ ಮಾಡ್ರಿ. ಕಂಠತ ಹೇಳೋದಿಲ್ಲ ಅವರು, ನಮಗೆ ಬುದ್ಧಿ ಇದ್ದರೆ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು. ಎಲ್ಲಿ ಇದೆಯೋ ಅಲ್ಲಿ ಹೆಚ್ಚೆಚ್ಚು ಮಾಡಬೇಕು ಅಷ್ಟೇ. ತಾತ್ಪರ್ಯ ಏನು ಹೇಳಿದ್ರೆ, ಜಗನ್ಮಾತೆಯ ಆರಾಧನೆಯನ್ನು ಮಾಡ್ರಿ ಅಂತ. ನಮ್ಮ ಊರಿನಲ್ಲಿ ಒಬ್ಬರು ಯತಿಗಳು ಈಗಲೂ ಇದ್ದಾರೆ, ತುಂಬ ತಪಸ್ವಿಗಳವರು. ಈ ಕರೋನಾ ಬಂತಲ್ಲ, ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ವಿಷಯ ಹೇಳ್ಬಿಡ್ತೇನೆ. ಕರೋನಾ ಕ್ರಿಮಿಯನ್ನು ಕಂಡವರಿಲ್ಲ ಅಲ್ವಾ, ಆದರೆ ಅದನ್ನು ಒಪ್ಪಿಕೊಳ್ಳದೇ ಇರುವವರೂ ಇಲ್ಲ. ಇದು ನಮಗೆ ತುಂಬ ಹತ್ತಿರವಾದ ವಿಷಯ. ವೇದಾಂತದ ಬ್ರಹ್ಮ ನಮ್ಮ ಕಣ್ಣಿಗೆ ಕಂಡಿಲ್ಲ, ಆದರೆ ಅದು ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಆ್ಯಸ್ ಕೊರೋನಾ. ಯಾರು ಹೇಳ್ತಾರಲ್ಲ, ವಾದ ಮಾಡೋರು, ಕಣ್ಣಿಗೆ ಕಾಣದೇ ಇದ್ದೆಲ್ಲ ಒಪ್ಪೋದಿಲ್ಲ ನಾವು ಅಂತ. ಕೊರೋನಾ ಅವರು ಯಾರಿಗಾರು ಕಂಡಿದೆಯಾ ಹೇಳಿ ನೋಡೋಣ? ಇಲ್ಲ. ಮತ್ತು ಕಂಡ್ರೂ ಸಹ ಕಂಡವರಿಗೆ ದಿಗಿಲು, ಇವತ್ತಿದ್ದಾಗ ನಾಳೆ ಇರೋದಿಲ್ಲರಿ ಅದು, ಅದರೊಳಗೆ ಏನೆಲ್ಲ ಶಾಖೆಗಳು, ಹೌದು ತಾನೇ ಅಂತ. ಹಾಗೆ ಅಂದರೆ ಆಯಿತು, ಆ ವಿಷಯ ಅಷ್ಟಾಗಿ ಬಿಡ್ಬೋಣ. ಮುಂದೆ ಹೇಳ್ತಾ ಇದ್ದಿದ್ದು ಅದು ಆ 1.5 ವರ್ಷಗಳ ಕಾಲ ನಡೀತಲ್ಲ, ನಮ್ಮನ್ನೆಲ್ಲ ಹೀರಿಬಿಡ್ತು, ಇಡೀ ಪ್ರಪಂಚವನ್ನೇ. ಆ ಸಂದರ್ಭದಲ್ಲಿ ಅವರು ಪ್ರತಿ ದಿವಸ 1.5 ವರ್ಷಗಳ ಕಾಲ ನಿರಂತರ ಜಗನ್ಮಾತೆ ಆರಾಧನೆಯನ್ನು ಮಾಡಿಸಿದರು ಅವರು. ಏನು ಹುಚ್ಚಾಟನ 1.5 ವರ್ಷ ನಿರಂತರ ಮಾಡೋದು ಅಂದರೆ?
ಅಂದರೆ ದೇಶದ ಬಗ್ಗೆ ಮತ್ತು ನಮ್ಮ ರಾಷ್ಟ್ರದ ಬಗ್ಗೆ ಕಳಕಳಿ, ಜನಜೀವನ ಸರಿ ಹೋಗಬೇಕು ಅನ್ನೋಂಥ ಹಿನ್ನೆಲೆ. ಹಾಗಾಗಿ ಯು ಬಿಲೀವ್ ಆರ್ ನಾಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕಡೆಯಲ್ಲಾದಷ್ಟು ಸಾವು ನೋವು ಆಗಲಿಲ್ಲ. ಆ ಸುತ್ತಮುತ್ತಲು ಖಂಡಿತವಾಗಿಯೂ ಆಗಲಿಲ್ಲ. ಆಶ್ಚರ್ಯ ಅಂದರೆ ಯಾಕೆ ಹೇಳ್ತೇನೆ ಅಂದರೆ, ಜಗನ್ಮಾತೆಯ ಒಂದು ಅನುಗ್ರಹ, ಈತಿ ಬಾಧಾ ವಿನಾಶಿನಿ ಅಂತ. ಹೀಗೆ ಅಂತಹ ಆ ಬಾಧೆಯನ್ನು ವಿನಾಶಯತೀತಿ ತಥಾ ಈತಿ ಬಾಧಾ ವಿನಾಶಿನಿ ಅಂತ. ಅಷ್ಟಾದ ಮೇಲೆ ಮುಂದಿನ ನಾಮಕ್ಕೆ ಹೋಗೋಣ. 58ನೆಯ ನಾಮ ಈಹಾ ವಿರಹಿತಾಯೈ ನಮಃ ಅಂತ. ಇದರ ಶ್ಲೋಕ ಹೀಗಿದೆ: ಈಹಾ ವಿರಹಿತ ಚೇಷ ಶಕ್ತಿ ರೀಷತ್ ಸ್ಮಿತಾನನ ಲಕಾರ ರೂಪ ಲಲಿತ ಲಕ್ಷ್ಮೀವಾಣಿ ನಿಷೇವಿತ ಅಂತ ಉಂಟು ಶ್ಲೋಕ. ಆದರೆ ನನ್ನ ಪುಸ್ತಕದಲ್ಲಿ ತಪ್ಪಿದೆ, ಹಾಗಾಗಿ ಇನ್ನೊಬ್ಬರ ಪುಸ್ತಕದಲ್ಲೂ ತಪ್ಪಿರಬಹುದೇನೋ ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ಈಹಾ ವಿರಹಿತ ಚೇತಶಕ್ತಿ ಅಂತ ಆಗಿದೆ ಬಹಳಷ್ಟು ಪುಸ್ತಕದಲ್ಲಿ. ತ ಇರಬಾರ್ದು, ಅಲ್ಲಿ ತದ ಜಾಗದಲ್ಲಿ ಏನಿರಬೇಕು? ಶ ಇರಬೇಕು. ಚ ಈಶ ಶಕ್ತಿ ರೀಷತ್ ಸ್ಮಿತಾನನ ಅಂತ ಅರ್ಥ. ಅದಿದ್ದರೆ ತಕಾರ ಇದ್ದರೆ, ಚೇ ಆದಮೇಲೆ ತಕಾರ ಇದ್ದರೆ ಅದನ್ನು ಶಕಾರ ಮಾಡಿಕೊಳ್ಳಿ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ನಾಮದ ವಿವರಣೆ ನೋಡೋಣ. ಈಹಾ ವಿರಹಿತ. ವಿರಹಿತ ಅಂದರೆ ಇಲ್ಲದೇ ಇರುವವಳು ಅಂತ ಅರ್ಥ. ಏನಿಲ್ಲ ಅಂದರೆ ಈಹ ಅದಿಲ್ಲ. ಈಹ ಅಂದರೆ ಆಸೆ. ಅವಳಿಗೆ ಯಾವುದೇ ರೀತಿಯ ಆಸೆಯೇ ಇಲ್ಲ. ನಮಗೆ ಯಾವುದರ ಆಸೆ ಇಲ್ಲ, ಅವಳಿಗೂ ಇಲ್ಲ, ನಮಗೂ ಇಲ್ಲ. ನಮಗೆ ಯಾವ ಆಸೆ ಇಲ್ಲ ಅಂತ ಕ್ವಶನ್ ಮಾರ್ಕ್. ಅವಳಿಗೆ ಯಾವ ಆಸೆಯೂ ಇಲ್ಲ, ಪಾಸಿಟಿವ್ ಆದಂಥ. ಹೀಗೆ ಸರಿ, ನಮಗೆ ಯಾಕೆ ಆಸೆ ಇದೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅವಳಿಗೆ ಯಾಕೆ ಆಸೆ ಇಲ್ಲ ಅಂದರೆ ಕಾರಣ ಉಂಟು ಅದಕ್ಕೆ. ಯಾವನ ಹತ್ರ ಅಥವಾ ಯಾವಳ ಹತ್ರ ಎಲ್ಲದೂ ಇರ್ತದೆಯೋ ಅವನಿಗೆ ಆಸೆ ಇರೋದಿಲ್ಲ. ಮನುಷ್ಯರಿಗೆ ಇರ್ತದೆ, ಪ್ರಶ್ನೆ ಬೇರೆ. ಆದರೆ ಮಾನವಾತೀತವಾದಂಥ ದೈವೀ ಪುರುಷರಿಗೆ ಅದು ಇರೋದಿಲ್ಲ. ಹೀಗೆ ಅಂತ ಮನುಷ್ಯರು ಇರ್ತಾರೆ ಬೇಕಷ್ಟು ಜನ, ಹಾಗೆ ಆಸೆ ಇಲ್ಲದೆ ಇರೋರು ಬೇಕಷ್ಟು ಜನ ಇರ್ತಾರೆ. ಹಾಗೆ ಅಂತ ಏನೂ ಇಲ್ಲದೆ ಇದ್ದವರಿಗೂ ಸಹ ಆಸೆ ಇರೋದಿಲ್ಲ. ಅದೊಂದು ದೊಡ್ಡ ಸಾಧನೆ ಅದು, ಅಷ್ಟೇ ಅಂತ. ಹಾಗಿದ್ದರೆ ಆಸೆ ಅಂದರೆ ಏನು? ಅದಕ್ಕೆ ವಿವರಣೆ ಕೊಡ್ತಾರೆ ಅವರು. ಅಪ್ರಾಪ್ತ ಪ್ರಾಪ್ತಿಂ ಪ್ರತಿ ಇಚ್ಛಾ ಈಹ. ನಮ್ಮ ಹತ್ರ ಏನಿಲ್ಲವೋ ಆ ಇಲ್ಲದ ವಸ್ತು ಬೇಕು ಅಂತ ಬಯಸುವಿಕೆಯೇ ಆಸೆ. ಎಷ್ಟು ಡೆಫಿನೇಷನ್ ಆಗಿದೆ ನೋಡಿ. ಮತ್ತು ಇದ್ದದ್ದನ್ನು ಬಯಸ್ತಾನಲ್ರಿ, ಅದಕ್ಕೆ ಹೆಸರು ಅತ್ಯಾಸೆ ಅಂತ ಹೆಸರು. ಇದೆಯಪ್ಪ, 1 ಕೋಟಿ, ಇನ್ನೊಂದು ಕೋಟಿ ಸೇರಿಸಬೇಕು ಅಂತ ಆಲೋಚನೆ ಮಾಡಿದರೆ ಅದು ಅತ್ಯಾಸೆ. ಆದರೆ ಇಲ್ಲ, ಹಾಗಲ್ಲ. ಯಾವುದು ಇಲ್ವೋ ಅದು ಬೇಕು ಅಂತ ಬಯಸುವುದು ಆಸೆ. ಜಗನ್ಮಾತೆಗೆ ಆ ಆಸೆ ಇಲ್ಲ. ಯಾಕೆಂದರೆ ಅವಳ ಹತ್ರ ಇಲ್ಲ ಅನ್ನೋದೇ ಇಲ್ಲ. ಯಾಕೆಂದರೆ ಅವಳು ಆಪ್ತ ಕಾಮಳು. ಸದಾ ಅವಳಿಗೆ ತೃಪ್ತಿ ಉಂಟು. ಮನುಷ್ಯನಿಗೆ ತೃಪ್ತಿ ಒಂದಿದ್ದರೆ ಎಲ್ಲವೂ ಇದ್ದ ಹಾಗೇನೆ. ಅದು ಒಂದು ಇಲ್ಲದೆ ಇನ್ನು ಯಾವುದು ಇದ್ರೂ ಸಹ ಏನೂ ಇಲ್ಲ ಅಂತಲೇ ತೀರ್ಮಾನ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಶ್ರೀಮಂತ ಯಾರು ಬಡವ ಯಾರು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾಕೆಂದರೆ ಶ್ರೀಮಂತ ಆದರೆ ಅವನಿಗೆ ಆಸೆ ಇಲ್ಲ ಅಂತ ಅರ್ಥ ಅಲ್ವಾ. ಎಲ್ಲದೂ ಇದೆ ಅವನಿಗೆ, ವಾಹನ ಇದೆ, ಮನೆ ಇದೆ, ಆಳು ಕಾಳು ಭೂಮಿ ಎಲ್ಲ ಇದೆಯಪ್ಪ, ಅವನಿಗೆ ಆಸೆ ಇಲ್ಲ. ಅವನು ಬಡವ, ಅವನಿಗೆ ಆಸೆ ಇದೆ ಅಂತ ಹೇಳೋಣ ಅಂದರೆ ನೋ. ಮನಸ್ಸಿ ಚ ಪರಿತುಷ್ಟೇ ಕೋದರಿದ್ರ. ಮನಸ್ಸಿನಲ್ಲಿ ಸಮಾಧಾನ ಅನ್ನೋದು ಒಂದಿದ್ದರೆ ಕೋ ದರಿದ್ರ ಕೋ ಧನಿಕ. ಆ ಎಷ್ಟೇ ನಿಮಗೆ ಭೌತಿಕ ಸಂಪತ್ತಿರ್ಬೋದು,
ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಅವನಂತಹ ಕಡು ದರಿದ್ರ ಇನ್ನೊಬ್ಬ ಇಲ್ಲ. ಏನೂ ಇಲ್ಲ, ಗುಡಿಸಿನಲ್ಲಿ ವಾಸ, ಹೊತ್ತಿಗೆ ಏನೋ ಒಂದಿಷ್ಟು ಹಿಟ್ಟನ್ನು ತಿಂತಾನೆ, ಆದರೆ ಸದಾ ಮಂದಹಾಸ ಮುಖದಲ್ಲಿ. ಅದೇನು ಹೇಳುತ್ತೆ? ತೃಪ್ತಿ ಇದೆ ಅಂತ ಹೇಳುತ್ತೆ. ಅವನಂಥ ಧನಿಕ ಇಲ್ಲ. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಅವರು ನಗುವನ್ನು ಆಡೋದು ಬಿಟ್ಟು, ಅಂದರೆ ನಗಾಡೋದನ್ನು ಬಿಟ್ಟು ಎಷ್ಟೋ ವರ್ಷ ಆಗಿರುತ್ತೆ ಪಾಪ. ಅವ್ರ ಮುಖದಲ್ಲಿ ನಗು ಇರೋದೇ ಇಲ್ಲ. ಯಾಕೆಂದರೆ ಒಳಗಡೆಯಿಂದ ಅತೃಪ್ತಿ, ಕೊರಗು ಅಲ್ವಾ? ಹಾಗಾಗಿ ಜಗನ್ಮಾತೆ ಹೇಗಿದ್ದಾಳೆ ಅಂದರೆ, ಅವಳು ಮುಂದೆ ಬರುತ್ತೆ, ಮುಂದೆ ಅವಳು ಸದಾ ಮಂದಹಾಸ ಬಿರ್ತಾಳಂತೆ. ಆವಾಗ ಈ ವಿಷಯನ ಮತ್ತೆ ಹೇಳ್ತಾರೆ ಅವ್ರು ಹೀಗೆ ಅಂತ. ಹೀಗೆ ಈಹಾ ವಿರಹಿತ, ಅವಳಿಗೆ ಈ ಆಸೆ ಅನ್ನುವುದಿಲ್ಲ. ಯಾಕೆ ಅಂದರೆ ಅವಳು ಆಪ್ತಕಾಮತ್ವಾತ್, ಅವಳು ಆಪ್ತಕಾಮಳು, ಎಲ್ಲವೂ ಉಂಟು ಅವಳಿಗೆ. ಮೊದಲನೇದಾಗಿ ಭೌತಿಕವಾಗಿ ಹೇಳಬೇಕು ಅಂದರೆ, ಆಕೆಯ ಪತಿ ಪರಮೇಶ್ವರ ಶಿವ, ಅವನ ಫ್ರೆಂಡು, ಪರಮೇಶ್ವರನ ಫ್ರೆಂಡ್ ಯಾರು, ಗೆಳೆಯ ಯಾರು ಕೇಳಿದರೆ ಕುಬೇರ. ಆ ಕಾಲದ ಫೈನಾನ್ಷಿಯಲ್ ಮಿನಿಸ್ಟರ್ ಅವನು, ಧನಾಧಿಪತಿ ಅಲ್ವಾ? ಹಾಗಾಗಿ ಅವನು ಅರ್ಥ ಸಚಿವ, ಅವನ ಗೆಳೆಯ ಇವ ಅಲ್ರಿ. ಅವನ ಅರ್ಥ ಸಚಿವ, ಇವನಿಗೆಲ್ರಿ ಬಂತು ಅಂತಂದ್ರೆ ಹಾಗಲ್ಲ. ನಮ್ಮ ಹತ್ರ ದುಡ್ಡಿದ್ದ ಮಾತ್ರಕ್ಕೆ ನಾವು ಧನಿಕರಲ್ಲ. ಎಷ್ಟು ಬಿಟ್ಟು ಇದು, ಧನಿಕನಾದವನ ಜೇಬಿಗೆ ಕೈ ಹಾಕಿ ದುಡ್ಡನ್ನು ತೆಗೆಯುವ ಸ್ವಾತಂತ್ರ್ಯ ಇದ್ದರೆ ನಾವು ಅವನಕ್ಕಿಂತ ಹೆಚ್ಚು ಶ್ರೀಮಂತರು ಅಲ್ವಾ? ನಮ್ಮ ಹತ್ರ ಕೆಲಸ ದುಡ್ಡಿದ್ರೆ ತಲೆ ಬಿಸಿ, ಆದರೆ ನಮಗೆ ದುಡ್ಡಿದ್ದ ಆತ್ಮೀಯರಿದ್ದರೆ ನಮಗೆ ತಲೆ ಬಿಸಿ ಇಲ್ಲ. ಯಾಕೆ? ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅವರು ಪರಿಹಾರ ಮಾಡ್ಕೊಳ್ತಾರೆ, ಉಪಯೋಗ ನಾವು ಮಾಡ್ಕೊಳ್ಳೋದಕ್ಕಾಗತ್ತೆ. ಆತ್ಮೀಯತೆ ಇದು ಎಲ್ಲವೂ ಸಹ ಆಗತ್ತೆ ಅಂತ. ಹಾಗಾಗಿ ನಮಗೆ ಎಂಥವ್ರು ಇರಬೇಕು ಹಿಡಿದು ದುಡ್ಡಿದ್ದ ಗೆಳೆಯರು ಇರಬೇಕು, ಅವರ ಜೇಬಿಗೆ ಕೈ ಹಾಕಿ ತೆಗೆಯುವ ಸ್ವಾತಂತ್ರ್ಯ ನಮಗಿರಬೇಕು. ಆಗ ನಾವು ಅವನಕ್ಕಿಂತ ಹೆಚ್ಚು ಶ್ರೀಮಂತರು. ದುಡ್ಡನ್ನು ಜೇಬಲ್ಲಿ ಇಟ್ಕೊಂಡವಳು ಅವನು, ಅದನ್ನು ತೆಗೆದು ಉಪಯೋಗಿಸೋರು ನಾವು. ಎಷ್ಟು ಜನರಿಗೆ ಸಿಗ್ತದೆ ಈ ಭಾಗ್ಯ? ಶಿವನ ಹಾಗಿದ್ದವನು. ಹಾಗಾಗಿ ಅವನು ಜಗದೀಶ್ವರ ಅಂತ ಹೆಸರು. ನೋಡೋದಕ್ಕೆ 3 ಬಿಲ್ಲಿ ಇಲ್ಲ ಅವನ ಹತ್ರ, ಅದರ ಸಂಪತ್ತಿಗೆ ಅವನೇ ಒಡೆಯ ಆಯಿತು. ಅದನ್ನೇ ಹೇಳ್ತಾರೆ ವಿದ್ಯಾರಣ್ಯರು. ಅಲ್ಲ, ನಿನ್ನ ಗಂಡನಿಗೆ ನೆಟ್ಟಿಗೆ ಉಟ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಕಡು ದರಿದ್ರ, ಇರೋದಕ್ಕೊಂದು ಮನೆ ಇಲ್ಲ, BDA ಸೈಟ್ ಕೊಡಲಿಲ್ಲ, ಸ್ಮಶಾನದಲ್ಲಿ ವಾಸ, ಆದರೆ ಇವನ ಹೆಸರೇನು ಕೇಳಿದರೆ ಜಗದೀಶ್ವರ ಅಂತ ಜನ ಅವನನ್ನು ಕರೀತಾರೆ. ಈಶ್ವರತ್ವ ಅಂದರೆ ಸಂಪತ್ತು, ಅದಿದ್ದರೆ ಈಶ್ವರ, ಯಾವುದು ಇಲ್ಲದಿದ್ದರೆ ನಿಜವಾಗಿ ಬೋಳೇಶಂಕರ ಅವನು ಹೇಳ್ತಾರಲ್ಲ, ಏನೂ ಇಲ್ಲ. ಅದು ಅವನು ಹೇಗೆ ಈಶ್ವರ ಆದ ಕೇಳಿದರೆ 2 ಕಾರಣ. ಒಂದು ಗೆಳೆಯ ಕುಬೇರ, ಅದಕ್ಕಿಂತ ಹೆಚ್ಚಿಗೆ ದೊಡ್ಡ ಕಾರಣ ನಿನ್ನ ಪತಿಯಾದದ್ದರಿಂದ ಅವನು ಜಗದೀಶ್ವರ ಅಂತ ಕರೆಸ್ಕೊಳ್ತಾನೆ. ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ, ನಿನ್ನ ಪಾಣಿಗ್ರಹಣ ಮಾಡಿದ ಫಲ ಅವನು ಜಗದೀಶ್ವರ ಅಂತ ಕರೆಸ್ಕೊಳ್ತಾನೆ. ಆ ಕುಬೇರನಿಗೆ ಸಂಪತ್ತು ಹೋದದ್ದು ಸಹ ಯಾರಿಂದ? ನಿನ್ನಿಂದಾಗಿಯೇ. ಇಷ್ಟೆಲ್ಲ ಸಂಪತ್ತಿನ ಒಡೆತೆಯಾದಂಥ ಅವಳಿಗೆ ಎಲ್ಲಿರ್ತದ್ರಿ ಈಹಾ? ಇಲ್ಲ. ನಾನು ತುಂಬ ಸಲ ಹಿಂದೆ ಹೇಳಿದ್ದೇನೆ, ಅವಳ ಆರಾಧನೆಯಿಂದ ಮೋಕ್ಷ ಹೇಗೋ ಭೋಗವೂ ಹಾಗೆ. ಅದ್ರ ಬಗ್ಗೆ ಇನ್ನೂ ಡೌಟ್ ಇಲ್ಲವೇ ಇಲ್ಲ ಆ ವಿಷಯವಾಗಿ ಅಂತ. ಹಾಗಾಗಿ ಅವಳಿಗೆ ಸ್ವತಃ ಏನಿಲ್ಲ, ಆಸೆ ಇಲ್ಲ. ಯಾಕೆಂದರೆ ಅವಳು ಸ್ವಯಂ ಧನಿಕಳು, ಆಶಾ ನಿವೃತ್ತಳು ಹೀಗೆ ಅಂತ. ಆಯಿತು. ಮುಂದಿನ ನಾಮ ಈಶಶಕ್ತಯೇ ನಮಃ. ಈಶಶಕ್ತಿ, ಈಶಸ್ಯ ಶಕ್ತಿ ಸರ್ವಜ್ಞತ್ವಾದಿ ಸ್ವರೂಪ ಸಾಮರ್ಥ್ಯಂ ಯಸ್ಯಾಸ ತಥಾ. ಈಶ್ವರ ಅಂತ ಹೇಳ್ತೇವಲ್ಲ ನಾವು, ಬ್ರಹ್ಮ ವಿಷ್ಣು ಮಹೇಶ್ವರ, ಇವರೆಲ್ಲರಲ್ಲೂ ಸಹ ಒಂದೊಂದು ಶಕ್ತಿ ಉಂಟು. ಆ ಶಕ್ತಿಗೆ ಬೇರೆ ಬೇರೆ ಉಂಟು. ಈಶ್ವರನ ಶಕ್ತಿಗೆ ಹೆಸರು ಇದೆ ಉಮಾಮಹೇಶ್ವರಾಭ್ಯಾಂ ನಮಃ ಅಲ್ವಾ? ಅವನಿಗೆ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಹೌದು ತಾನೆ? ಆಮೇಲೆ
ವಸಿಷ್ಠರು ಎಲ್ಲ ಕಡೆಗೂ ನಾವು ಆ ಶಕ್ತಿಯನ್ನು ಮೊದಲು ಹೇಳಿ ಆಮೇಲೆ ಪುರುಷ ದೇವತೆಯನ್ನು ಹೇಳ್ತೇವೆ. ಸೀತಾರಾಮಾಭ್ಯಾಂ ನಮಃ ಅಲ್ವಾ? ಹಾಗಾಗಿ ನಾವು ಮೊದಲು ಮಣೆ ಹಾಕೋದು ಸ್ತ್ರೀಯರಿಗೇ, ಆಮೇಲೆ ಅವ್ರ ಪತಿಯರಿಗೆ. ಇದು ಯಾವುದೋ ಅರ್ಥ ಮಾಡ್ಕೊಳ್ಳೋದು ಇದೆ, ನಮ್ಮವರು ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ತುಂಬ ಜನ. ಹಾಗೆ ಹೇಳೋರು ಒಂದು ಸಲ ಕೇರಳಕ್ಕೆ ಹೋಗಿ, ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಕಾಶ್ಮೀರ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದರೆ ಆಗ ಅವ್ರನ್ನ ಪೂಜೆ ಮಾಡೋದು ಗೊತ್ತಾಗುತ್ತೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದವರು ಬಂದಿದ್ದಾರಲ್ಲ ತುಂಬ ಜನ, ಹೆಂಗೋ ಬಚಾವಾಗಿ ಬಂದಿದ್ದಾರಲ್ಲ. ಇದು ಯಾವುದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಇದೆಲ್ಲ 1,500 ಈಚೆನಿಂದ ಎಲ್ಲ. ನಮ್ಮ ಸಂಸ್ಕೃತಿ ಹಾಗೆ ಕೇಳಿದರೆ ಮೊದಲು ಅವರಿಗೆ ಆದ್ಯತೆ. ನಾನು ಹೇಳಿದ್ದೇನೋ ಇಲ್ಲೋ ಗೊತ್ತಿಲ್ಲ, ಅಥವಾ ಇಲ್ಲಿ ಬೇರೆಯವರು ಹೇಳಿರ್ಬೋದು. ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ಕೈ ಹಠ ಹಿಡಿದಾಗ ಹೊಸಿಡ್ಸಿಡೋದು, ಹೋಗ್ತಾನೆ ಬಿಡು, ಅದಕ್ಕೇನಂತೆ. ಒಂದು ನೆನಪಿಟ್ಕೋ, ನಿನ್ನ ಮಗ ರಾಜನಾಗೋದಿಲ್ಲ. ಯಾಕೆ ಹೇಳಿದರೆ ರಾಮನ ಅರ್ಧಾಂಗಿನಿ ಅಂತ ಸೀತೆ ನೆಕ್ಸ್ಟ್ ರಾಣಿ ಆಗ್ತಾಳೆ, ಅವಳೇ ಈ ದೇಶದ ಒಡತಿ ಸ್ವಾಮಿನಿ ಅಂದರೆ ವಸಿಷ್ಠರು ಆ ಕಾಲದ ಜಡ್ಜ್ಮೆಂಟ್ ಇದು. ಹಾಗಾಗಿ ನಿನ್ನ ಮಗ ರಾಜ ಆಗ್ತಾನೆ ಅಂತ ಕನಸು ಕಾಣಬೇಡ ನೀನು. 9 ಲಕ್ಷ ವರ್ಷದ ಹಿಂದಿನ ಮಾತು ಇದು. ಹಾಗಾಗಿ ನಮ್ಮಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಅನ್ನೋದು ಉಂಟಲ್ಲ, ಅದು ಭಾರತೀಯರು ಸನಾತನ ಆಚರಣೆಯಲ್ಲಿರೋರಿಂದ ಆದದ್ದಲ್ಲ. ಬೇರೆಯವರು ಬಂದರಲ್ಲ, ಬಿಳಿಯರು, ಆಮೇಲೆ ಇನ್ನೊಂದಿಷ್ಟು ಜನ, ಅವ್ರ ಕಾಲದಿಂದ ಬಂದದ್ದು ಅದು. ನಾವು ಯಾವತ್ತೂ ಸ್ತ್ರೀಯನ್ನು ಭೋಗದ ವಸ್ತು ಅಂತ ಕಂಡವರಲ್ಲ. ಆಕೆಯನ್ನು ಯಾವುದೇ ಹೆಣ್ಣು ಮಗಳನ್ನ ನೋಡಿದ್ರೆ ತಾಯಿ ಸ್ವರೂಪದಲ್ಲಿ ಕಂಡ್ವಿ ನಾವು. ಅವರು ನೋಡಿದ್ದು ಬೇರೆ ದೃಷ್ಟಿಯಲ್ಲಿ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಬಹಳ ಚೆಂದ ಕಾಣ್ತು, ಅದರ ಫಲ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಇವಾಗ ಅಷ್ಟೇ ನಾವು ಅದರ ಪಶ್ಚಾತ್ತಾಪ ಪಡುವಂಥದ್ದು ಏನೂ ಇಲ್ಲ. ಯಾಕೆಂದರೆ ಪಶ್ಚಾತ್ತಾಪ ಎಲ್ಲಿ ಕೇಳಿದರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ತಂದೆ ತಾಯಿ ತುಂಬ ಎಡವುತ್ತಾರೆ ಅನ್ನೋದು ಪಶ್ಚಾತ್ತಾಪದ ವಿಷಯ ಅಷ್ಟೇ. ಯಾಕೆಂದರೆ ತುಂಬ ಜನ ತಾಯಿಯೊಂದಿಗೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ನಾನಂತೂ ಅನುಭವಿಸ್ಲಿಲ್ಲ, ನನ್ನ ಮಗಳಾದರೂ ಅನುಭವಿಸ್ಲಿ. ಯಾವತ್ತು ಈ ಧೋರಣೆ, ಈ ಭಾವನೆ ನಮ್ಮಲ್ಲಿ ಬೀಜಾವಾಪ ಆಯಿತೋ ಅವತ್ತಿಂದ ನಾವು ಬಾಲ್ಯದಲ್ಲಿರುವಾಗಲೇ ಮಕ್ಕಳು ದಾರಿ ತಪ್ಪೋದಕ್ಕೆ ಏನು ಬೇಕು ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ ನಾವು. ಎಲ್ಲ ವಿಷಯಕ್ಕೆ ಇದು ವೇದಿಕೆ ಅಲ್ಲ, ಯಾಕೆಂದರೆ ಇಲ್ಲಿ ಬರೋರು ಆಗಿದ್ದವರಲ್ಲ. ಆದರೆ ಎಲ್ಲಿ ಬೇಕೋ ಅಂತಲ್ಲಿ ಇಂಥ ವಿಷಯ ಯಾರೂ ಹೇಳೋದಿಲ್ಲ. ಸ್ವಾರಸ್ಯ ಅಂದರೆ ಅಷ್ಟು ಹಿನ್ನೆಲೆಯಲ್ಲಿ ಈಶ ಶಕ್ತಿ, ಅವಳು ಈಶ್ವರನಿಗೂ ಸಹ ಶಕ್ತಿ ತುಂಬುವವಳು. ನಾನು ನಿನ್ನೇನು ಹೇಳಿದ್ದೆ, ಶಕ್ತಿ ಅನ್ನೋದುಂಟಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಿದ್ರೆ ಅವನಲ್ಲಿ ಮೊದಲು ಮೂಲತಃ ಆ ಶಕ್ತಿ ಇರಬೇಕು. ಶಕ್ತಿ ಇಲ್ಲದೇ ಇದ್ದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ಅನ್ನೋದು ಕಣ್ಣಿಗೆ ಕಾಣಬೇಕು ಅಂತಿಲ್ಲ, ಆದರೆ ಅದು ಕೆಲಸ ಮಾಡಿಸುತ್ತೆ. ಈಗ ವಿದ್ಯುತ್ ಬಲ್ಬ್ ಎನ್ನುವಂತಹ ಇನ್ಸ್ಟ್ರೂಮೆಂಟಿಂದ ಬಂದಾಗ ನಮಗೆ ಬೆಳಕಾಗಿ ಕಾಣುತ್ತೆ. ತಂಗುಳು ಡಬ್ಬಿ ಬಂದರೆ ಶೀತವಾಗಿ ಅನುಭವಕ್ಕೆ ಬರುತ್ತೆ ಅಲ್ವಾ? ಫ್ಯಾನಲ್ಲಿ ಬಂದರೆ ಗಾಳಿಯಾಗಿ ಕಾಣುತ್ತೆ. ಆದರೆ ಅದರ ನಿಜವಾದ ರೂಪ ಏನು ಅಂತ ಕೇಳಿದರೆ ಒಂದು ಸಲ ಸುಮ್ಮನೆ ಹೊಳ್ರಿ ಕೈ ಹಾಕು ಅಂತ ಹೇಳಬೇಕು ಅಷ್ಟೇ. ಸುಮ್ಮನೆ ಸರಿ ಆಗಲಾದರೂ ಸಹ ಅನುಭವ ಆಯ್ತಲ್ಲ, ಸ್ವಲ್ಪ ಹೇಳು ಅಂದರೆ ಕ್ಯಾನ್ ಯು ಎಕ್ಸ್ಪ್ಲೈನ್? ಶಾಕ್ ಹೊಡಿತು ಅಂತ ಹೇಳ್ತಾರಲ್ಲ, ಅದು ಹೇಗಿತ್ತು ಒಂದ್ಸಲ ಹೇಳಪ್ಪ, ಸ್ವಲ್ಪ ಕೇಳಿ ಸಂತೋಷ ಪಡ್ತೀವಿ ನಾವು. ಎತ್ತು ಬಿಸಾಡ್ತಲ್ಲ ಈ ಕಡೆಗೆ, ಅದು ಶಕ್ತಿ ಅಲ್ಲದೆ ಇನ್ನೇನು? ಹೌದು ತಾನೆ? ಹಾಗೆಯೇ ಪ್ರತಿಯೊಬ್ಬರಲ್ಲೂ ಸಹ ಆ ಶಕ್ತಿ ಇದ್ದಾಗಲೇ ಆ ಪುರುಷನಿಗೆ ಪುರುಷತ್ವ. ಹಾಗೆ ಈಶ್ವರನಿಗೆ ಈಶ್ವರತ್ವ ಅಂತ ಬಂದಿದ್ದು ಯಾರಿಂದ ಅಂದರೆ ಅಮ್ಮ ನಿನ್ನಿಂದಾಗಿ. ಅಮ್ಮ ನೀನಿಲ್ಲೇ ಇದ್ದರೆ ಅವನಿಗೆ ಏನು ಬೆಲೆ ಅನ್ನುವ ದೃಷ್ಟಿಯಲ್ಲಿ, ಆ ಧಾಟಿಯಲ್ಲಿ ಹೇಳಿದಂಥದ್ದು ಅದನ್ನೇ ಹೇಳ್ತಾರೆ, ದೇವಾತ್ಮ ಶಕ್ತಿಂ. ನೀನು ಆ ದೈವಿ ಶಕ್ತಿ, ಡಿವೈನ್ ಪವರ್ ಅದು ಉಳ್ಳವಳಾದ್ದರಿಂದ ಅವನಿಗೆ ಶಕ್ತಿ ತುಂಬವಳು. ಹಾಗಾಗಿ ನೀನು ಈಶಶಕ್ತಿ ಅಂತ ಕರೆಸಿಕೊಳ್ತೀಯೇ. ಆಯಿತು, ಮುಂದಿನ ನಾಮಕ್ಕೆ ಹೋಗೋಣ. ಇದೆಲ್ಲ ಬಹಳ ಕಡಿಮೆ ವಿವರಣೆ ಇರುವಂಥ ನಾಮಗಳು, ಸಣ್ಣ ಸಣ್ಣ ನಾಮಗಳು.
ಈಶಸ್ ಸ್ಮಿತಾನನಾಯೈ ನಮಃ. ಈಷತ್ ಸ್ಮಿತಾನನ. ಆನನ ಅಂದರೆ ಮುಖ, ಹೇಳ್ತಾ ಇಲ್ಲ ಗಜಾನನ ಅಲ್ವಾ. ಈಷತ್ ಅಂದರೆ ಸ್ವಲ್ಪ, ಸ್ಮಿತ ಅಂದರೆ ನಗು. ಈಷತ್ ಸ್ವಲ್ಪ ಮತ್ತು ಸ್ಮಿತ ಅಂದರೆ ನಗುವಿನ ಆನನ ಮುಖದವಳು. ತಾತ್ಪರ್ಯ ಏನು? ಸದಾ ಮಂದಹಾಸ ಬೀರುವವಳು, ಮುಗುಳು ನಗೆಯ ಮುಖದವಳು. ಯಾಕ್ರಿ ಇನ್ನು ಜೋರಾಗಿ ನಗೋದಿಲ್ವಾ? ಇಲ್ಲ, ಜೋರಾಗಿ ನಕ್ಕರೆ ಫಸ್ಟ್ ಆಫ್ ಆಲ್ ಈ ಗಹಗಹಿಸಿ ನಗೋದು ಅಂತ ಉಂಟಲ್ಲ, ಅದೆಲ್ಲ ರಾಕ್ಷಸ ಸಂಸ್ಕೃತಿ, ದೈತ್ಯ ಸಂಸ್ಕೃತಿ, ಅಟ್ಟಹಾಸ ಮೇರೆಯೋದು ಅಂತ ಹೇಳ್ತಾರಲ್ಲ. ಇವತ್ತು ನಮ್ಮಲ್ಲಿ ಇಂಥವ್ರು ಇದ್ದಾರೆ ಭಾಳಷ್ಟು ಜನ. ನಾನು ಮೊನ್ನೆ ಯಾವುದೋ ಒಂದು ಇಲೆಕ್ಷನ್ ಪ್ರಚಾರದಲ್ಲಿ ಅವನು ನಕ್ಕಿದ್ದನ್ನು ನೋಡಿದೆ. ಇವರೆಲ್ಲ ಮುಂದೆ ದೇಶ ಆಳೋರು ಆದ್ರ ಕಥೆ ಏನಪ್ಪ ಅಂತ ಅನ್ನಿಸ್ತು ಹೀಗೆ ಅಂತ. ಇನ್ನು ಕೆಲವು ಜನ ಇರ್ತಾರೆ, ಅದು ಆ ನಗುವಿನ ಹಿಂದೆ ಒಂದು ಮಾರ್ಧವತೆ ಇರುತ್ತೆ. ಹಾಗಾಗಿ ಅದು ಯಾವಾಗಲೂ ಆ ಮುಗುಳು ನಗೆ, ಕಿರುನಗೆ, ಮಂದಹಾಸ ಇವೆಲ್ಲ ಸಹಜವಾದ ಚೆಲುವಿನಿಂದ ತುಂಬಿರ್ತವೆ. ಗಹಗಹಿಸಿ ನಗುವುದುಂಟಲ್ಲ, ಅದು ಸೌಂದರ್ಯ ಅಲ್ಲ, ಅದೊಂದು ರೀತಿಯ ಕ್ರೂರತನವನ್ನು ಸೂಚಿಸ್ತದೆ. ಹಾಗೆ ನಾನು ಮಾಡಿದ್ನೋ ಇಲ್ವಾ ನಿನಗೆ ಅಂತ ಸೇಡನ್ನು ತೀರಿಸಿಕೊಂಡಾಗ ಬರುವಂಥದ್ದು ಅದು ಹೀಗೆ ಅಂತ. ಆ ಹಿನ್ನೆಲೆಯಲ್ಲಿ ಜಗನ್ಮಾತೆ ಹೇಗಿದ್ದಾಳೆ ಅಂದರೆ ಅವಳು ಈಷತ್ ಸ್ಮಿತಾನನ ಅಂತ. ನಮ್ಮಲ್ಲಿ ಮೊದಲೆಲ್ಲ ಹೆಣ್ಮಕ್ಳಿಗೆ ಸ್ಮಿತಾ ಅಂತ ಹೆಸರಿಡ್ತಾಯಿದ್ರು, ಅಂದರೆ ಮುಗುಳು ನಗೆ ಬೀರುವವಳು ಅಂತ. ಇತ್ತೀಚೆಗೆ ಅದೆಲ್ಲ ಬದಲಾವಣೆ ಇದೆ. ವಿಸ್ಮಿತ, ನಿಸ್ಮಿತ ಅಂತ. ನಿಸ್ಮಿತ ಅಂದರೆ ನಗೋದನ್ನು ಬಿಟ್ಟವಳು ಅಂತ ಅರ್ಥ. ಅಂದರೆ ಅವಳದ್ದು ಅಷ್ಟು ಕಾಸ್ಟ್ಲಿ ನಗು ಹೀಗೆ ಅಂತ. ನಗೋದೇ ಇಲ್ಲ ಅವಳು. ವಿಸ್ಮಿತ ಅಂದರೆ ಅವಳು ಆಶ್ಚರ್ಯದಲ್ಲೇ ಇರ್ತಾಳೆ ಅವಳು ಹೀಗೆ ಅಂತ. ಯಾವಾಗಲೂ ಹುಬ್ಬೇರಿಸ್ಕೊಂಡು ಏನೋ ಒಂದು ರೀತಿಯಲ್ಲಿ ಅವಳ ಲೋಕದಲ್ಲಿ ವಿಹರಿಸ್ತಾ ಇರ್ತಾಳೆ ಅವಳಿಗೆ ಅಂತ. ಹಾಗಾಗಿ ಸ್ಮಿತ, ಇವರು ಯಾಕೆ ಸ್ಮಿತ ಹೇಳೋದು ಬಿಟ್ಟರು ನನಗೆ ನನ್ನ ಮನಸ್ಸಿನಲ್ಲಿ, ನಮ್ಮಲ್ಲಿ ಕೆಲವು ಜನರಿಗೆ ಈ ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆಗುವ ಶಬ್ದ ಬಂದುಬಿಟ್ರೆ ಅದನ್ನು ಉಚ್ಚಾರಣೆ ಮಾಡೋದು ಬಹಳ ಕಷ್ಟ. ಬಹಳ ಜನರಿಗೆ ಆಗೋದಿಲ್ಲ. ಎಲ್ಲಿ ಸಂಯುಕ್ತಾಕ್ಷರದಿಂದ ಶಬ್ದ ಪ್ರಾರಂಭ ಆಗುತ್ತೋ ಆಗ ಅವರು ತಡವರಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಕೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಅಕ್ಷರ ಸೇರಿಸ್ಕೊಂಡು ಬಿಡ್ತಾರೆ ಇವರೇನೆ. ಒಂದು ಕ್ಷಣ ಇಲ್ಲಿಂದ ಬಿಟ್ಟು ನಾನು ಬೇರೆ ಉದಾಹರಣೆ ಕೊಡ್ತೇನೆ, ನಿಮ್ಗೆ ಸ್ಪಷ್ಟ ಅರ್ಥ ಆಗುತ್ತೆ ನೋಡಿ. ಇಂಗ್ಲೀಷಲ್ಲಿ ಸ್ಟೂಲ್ ಅಂತ ಹೇಳ್ತಾರೆ ಅಲ್ವಾ. ಅವರು ಕೆಲವು ಜನರು ನೋಡಿ ಅದನ್ನು ಸ್ಟೂಲ್ ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆಗುವ ಶಬ್ದನ ಹೇಳಲಿಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಅವನು ಈ ಸ್ಟೂಲ್ ಎಲ್ಲುಂಟದು, ಆ ಸ್ಟೂಲಿಗೆ ಎತ್ಕೊಂಡು ಬರೋ ಅಂತ. ಮತ್ತು ಮಗ ಈ ಸ್ಕೂಲಿಗೆ ಹೋದ, ಹೌದು ತಾನೆ. ಇದೆಲ್ಲ ಏನು ಹೇಳುತ್ತೆ? ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆಗುವ ಶಬ್ದಗಳನ್ನು ಉಚ್ಚಾರಿಸುವುದು ಬಹಳಷ್ಟು ಆಗೋದಿಲ್ಲ. ಭಾಷಾಶಾಸ್ತ್ರದಕ್ಕೊಂದು ವ್ಯವಸ್ಥೆ ಉಂಟು ಹೀಗೆ ಅಂತ, ಎಷ್ಟಾಗುತ್ತೆ ಹೇಳಿ ಅಂತ. ಆದರೆ ಹಾಗೆಯೇ ಸ್ಮಿತ ಅನ್ನುವಲ್ಲೂ ಸಹ ಇವರು ನಿಸ್ಮಿತ ಅಂತ ಶುರು ಮಾಡಿದ್ದಾರಲ್ಲ, ಈ ಕಾರಣ ಇದ್ದರೂ ಇರಬಹುದೋ ಏನೋ ಗೊತ್ತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅದು ಜಗನ್ಮಾತೆ ಹಾಗಲ್ಲ, ಅವಳು ಈಷತ್ ಸ್ಮಿತಾನನ, ಸದಾ ಮಂದಹಾಸ ಬೀರುವ ಮುಖದವಳು. ಇದು ಇಲ್ಲಷ್ಟೇ ಅಲ್ಲ, ಹಿಂದೆ ಲಲಿತಾ ಸಹಸ್ರನಾಮದಲ್ಲೂ ಬಂದಿತ್ತು. ದರಹಾಸೋಜ್ವಲನ್ಮುಖಾಯೈ ನಮಃ. ದರ ಅಂದರೂ ಸ್ವಲ್ಪ ಅಂತ ಅರ್ಥ, ಈಷತ್ ಅಂದರೂ ಸ್ವಲ್ಪ ಅಂತ ಅರ್ಥ, ಮಂದ ಅಂದರೂ ಸ್ವಲ್ಪ ಅಂತ ಅರ್ಥ. ಅಲ್ಲಿ ಶಬ್ದ ಬೇರೆ, ಅರ್ಥ ಇದೇನೆ. ಇಲ್ಲಿ ಶಬ್ದ ಬೇರೆ, ಅರ್ಥ ಮತ್ತು ಪುನಃ ಅದೇನೆ. ಹಾಗೇನೆ ಇನ್ನೊಂದು ನಾಮ ಬಂದಿತ್ತು, ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಲಲಿತಾ ಸಹಸ್ರನಾಮದ್ದು ಇವೆಲ್ಲ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಆ ಜಗನ್ಮಾತೆಯ ಮಂದಹಾಸದ ಅಲೆ ಹೀಗೆ ಬೀಸ್ತಾ 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 ಇದ್ದರೆ ಅದರೊಳಗೆ ಕಾಮೇಶ ಎನ್ನುವಂತಹ ಶಿವ ಇದಾನಲ್ಲ, ಅವನ ಮನಸ್ಸು ಮುಳುಗಿ ಎದ್ದು ಆಗ್ತಿತ್ತಂತೆ. ಅಂದರೆ ಜಗನ್ಮಾತೆಯ ನಗು ಅದೊಂದು ಅಲೆ, ಆ ಅಲೆಯಲ್ಲಿ ಬಿದ್ದವರು ಹಾಗೆ ಸಂತೋಷ ಪಡ್ತಾರೆ. ಸ್ವತಃ ನಿನ್ನ ಪತಿಗೆ ಇಂಥ ಸ್ಥಿತಿಯನ್ನು ನೀನು ತಂದಿಡ್ತೀಯ ಅಂತ ಆದರೆ, ಅವನ ಮನಸ್ಸನ್ನು ಹಿಡಿದಿಡ್ತೀಯ ಅಂತ ಆದರೆ
ಯಾವುದರಿಂದ? ಗದರಿಸಿ ಬೆದರಿಸಿ ಕೈಕೇಯಿ ಥರ ಅಲ್ಲ, ಮಂದಸ್ಮಿತದಿಂದ ತನ್ನ ಪತಿಯನ್ನು ತನ್ನ ಅಧೀನವಾಗಿ ಇರಿಸಿಕೊಂಡು. ಅದನ್ನು ಹೇಳೋದಕ್ಕೆ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಶಿವನ ಮನಸ್ಸು ಎಲ್ಲಿದ್ದಾರೆ ಅಂದರೆ ಜಗನ್ಮಾತೆಯ ಮಂದಹಾಸದ ಕಡಲಿನಲ್ಲಿ ಅದು ತೇಲುತ್ತಾ ಉಂಟು. ಎಂಥ ಸುಂದರವಾದ ಕಾವ್ಯಮಯವಾಗಿ ಹೇಳ್ತಾನೆ ಅಂತ. ಮಂತ್ರಶಾಸ್ತ್ರದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಈಷತ್ ಸ್ಮಿತಾನನ ಅಂತ. ಹೀಗೆ ಈಷತ್ ಸ್ಮಿತಾನನ, ಈಷತ್ ಸ್ಮಿತಂ ಮಂದಹಾಸ. ನೋಡಿ, ಮುಗುಳುನಗೆ. ಯಸ್ಯ ತತ್ ತಥಾ ತಾದೃಗಾನನಂ ಯಸ್ಯಾಹ ಸಾ ತಥಾ ಪರ್ಯಾಪ್ತ ಕಾಮತ್ವೇನ ಸರ್ವದಾ ಪ್ರಸನ್ನಮುಖಿ ಇತ್ಯರ್ಥ. ನಾನು ಆಗ ಹೇಳಿದ್ದೆ, ಜಗನ್ಮಾತೆ ಯಾವಾಗಲೂ ಮಂದಹಾಸ ಬಿರ್ತಾಳೆ. ನಗು ಎನ್ನುವುದು ಒಂದು ಅರ್ಥವನ್ನು ಸೂಚಿಸ್ತದೆ ಅಂತೆ. ಅದು ಏನು ಅಂದರೆ, ತನ್ನ ಒಳಗೆ ತೃಪ್ತಿ ಸಾಕಷ್ಟಿದೆ ಅಂದಾಗ ಮಾತ್ರ ನಗು ಬರುತ್ತೆ ಅಂತ. ಯಾವನ ಮನಸ್ಸಿನ ಒಳಗೆ ತೃಪ್ತಿ ಇಲ್ವೋ ಅವನ ಮುಖದಲ್ಲಿ ನಗು ಓಡಾಡುವುದಿಲ್ಲ. ಯಾವಾಗಲೂ ಹೇಳ್ತಾರಲ್ಲ, ಒಂಥರ ಈ ಕ್ಯಾಸ್ಟ್ರಾಯಿಲ್ ಫೇಸ್ಡ್ ಅಂತ, ಕೈಯೆಣ್ಣೆ ಮುಖ ಅಂತ. ಯಾವಾಗಲೂ ಒಂಥರ ಪ್ರಪಂಚದ ಸಮಸ್ಯೆಯನ್ನೆಲ್ಲ ಇವನೇ ಅಥವಾ ಇವಳೇ ತಲೆ ಮೇಲೆ ಎಳ್ಕೊಂಡು ಬಿಟ್ಟಿದ್ದಾಳೆ. ಹಾಗೆ ಅದು ಒಳ್ಳೆಯ ಆರೋಗ್ಯ ಅಲ್ಲ. ಹಾಗಾಗಿ ತೃಪ್ತಿ ಇದಕ್ಕೆ ಸೂಚನೆ ಹೇಗೆಯಪ್ಪ ಅಂದರೆ ಮಂದಹಾಸ, ನಗು ಹೀಗೆ ಅಂತ. ಅದು ಆರೋಗ್ಯದ ಲಕ್ಷಣವೂ ಹೌದು, ಮತ್ತು ತೃಪ್ತಿಯನ್ನು ಸೂಚಿಸುವಂತಹದ್ದು ಹೌದು. ಹಾಗಾಗಿ ಏನಿದೆಯೋ ಅಷ್ಟರೊಳಗೆ ತೃಪ್ತಿಯಿಂದ ಕಂಡವರ ಹತ್ತಿರ ಮಂದಹಾಸ ಬೀರುವುದು ಖಂಡಿತವಾಗಿಯೂ ಸಹ, ಪರಿಚಿತರ ಹತ್ರ, ಕಂಡವ್ರ ಹತ್ರ ಅಲ್ಲ, ಮತ್ತು ಪುನಃ ಖಂಡಿತವಾಗಿಯೂ ಸಹ ತಪ್ಪಲ್ಲ. ಗೊತ್ತಿದ್ದವರ ಹತ್ರ ನಗು ಆಡದೇ ಇದ್ದರೆ ಅಪರಾಧ, ಗೊತ್ತಿಲ್ಲದೇ ಇದ್ದರೆ ನಗಾಡುವುದು ಅಷ್ಟೇ ಅಪರಾಧ. ಅಪರಿಚಿತರ ಹತ್ರ ನಕ್ಕಿದ್ರೆ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಪರಿಚಿತರಾದವರ ಹತ್ರ ನಗದೇ ಇದ್ದರೆ ಅದು ಅಪಾರ್ಥವನ್ನು ಉಂಟು ಮಾಡುತ್ತೆ ಅಲ್ವಾ. ಆ ನಗುವೇ ಅದೊಂದು ಮಾತನಾಡಿಸಿದಂತೆ. ಎಂಥ ಸೂಕ್ಷ್ಮ ಅಂತ ವಿಚಾರವನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜಗನ್ಮಾತೆಗೆ ಯಾಕೆ ನಗು ಕೇಳಿದರೆ, ತಾನು ಆಪ್ತ ಕಾಮಳಾದ್ದರಿಂದ ಸದಾ ತೃಪ್ತಳಾಗಿದ್ದೇನೆ ಅನ್ನೋದನ್ನು ತನ್ನ ಭಕ್ತ ಕೋಟಿಗೆ ತಿಳಿಸುವುದಕ್ಕೋ ಎನ್ನುವುದಕ್ಕೆ ಅನ್ನುವ ಹಾಗೆ ಅವಳು ಪ್ರಸನ್ನಮುಖಿ ಅಂತ. ಅದಕ್ಕೋಸ್ಕರ ನೋಡಿ, ನಮ್ಮಲ್ಲಿ ಪ್ರಸನ್ನವದನಂ ಧ್ಯಾಯೇತ್. ದೇವರನ್ನು ಪ್ರಾರ್ಥನೆ ಮಾಡಬೇಕಿದ್ರೆ ಎಂಥ ದೇವರನ್ನು ಪ್ರಾರ್ಥನೆ ಮಾಡಬೇಕು? ನಮಗೇ ಬೇಸರ, ನಮಗಿನ್ ಜಾಸ್ತಿ ಬೇಸರದಲ್ಲಿರುವ ದೇವರನ್ನು ಪ್ರಾರ್ಥನೆ ಮಾಡಿದರೆ ಏನಾಗತ್ತೆ ಕೇಳಿದರೆ, ಅಷ್ಟೇ ನಮ್ಮ ಚೂರುಪಾರು ಇದ್ದ ಪ್ರಸನ್ನತೆಯೂ ಸಹ ಹೊರಟೋಗ್ಬಿಡ್ತದೆ. ಹಾಗಾಗಿ ಪ್ರಸನ್ನವದನಂ ಧ್ಯಾಯೇತ್, ಯಾವಾಗಲೂ ಆ ಪ್ರಸನ್ನವದನ ಇಲ್ಲಿ ಸ್ತ್ರೀಲಿಂಗ, ಅವಳು ಹಾಗಿದ್ದಾಳೆ. ಅಂಥ ಜಗನ್ಮಾತೆಯನ್ನು ನಾವು ಪ್ರಾರ್ಥಿಸಿದರೆ ನಮ್ಮ ಮುಖದಲ್ಲೂ ಸಹ ಅಷ್ಟೋ ಇಷ್ಟೋ ನಗು ಬರುವ ಹಾಗೆ ಮಾಡ್ತಾಳೆ. ನಗು ಬರುವುದು ಅಂದರೆ ಆಂತರಿಕವಾಗಿ ಒಳಗೆ ತೃಪ್ತಿಯನ್ನು ಕೊಡ್ತಾಳೆ. ತೃಪ್ತಿ ಎನ್ನುವಂಥದ್ದು ಅದು ಬಿಗ್ಗೆಸ್ಟ್ ಆದ ಸಂಪತ್ತು. ಅದಕ್ಕೆ ಸಮನಾದ ಸಂಪತ್ತು ಇನ್ನೊಂದಿಲ್ಲ. ಅದನ್ನೇ ಹೇಳಿದೆ, ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಮನಸ್ಸಿನ ಸಮಾಧಾನ ಅನ್ನೋದು ಒಂದಿದೆ ಅಂತ ಆದರೆ ಯಾವನು ಶ್ರೀಮಂತ, ಯಾವನು ಬಡವ. ಕಾಡಿನಲ್ಲಿರುವ ಋಷಿಮುನಿಗಳು ಅವರೇನು ನಮಗೆ ಹಾಗೆ ಅಲ್ಲಿನ ಸ್ತ್ರೀಯರೇನು ಸಿಲ್ಕ್ ಸೀರೆ ಉಟ್ಕೊಳ್ತಾರ? ಇಲ್ಲ. ಅಲ್ಲಿನ ಋಷಿಮುನಿಗಳೇನು ಜರಿ ಪಂಚೆ ಉಟ್ಕೊಳ್ತಾರ ಅಥವಾ ಸಿಲ್ಕ್ ಶರ್ಟ್ ಹಾಕ್ಕೊಳ್ತಾರ? ಆದರೆ ಸದಾ ಒಂದು ಸುಖ ಉಂಟವ್ರಿ. ಯಾಕೆ ಅಂದರೆ ಒಳಗಡೆಯಿಂದ ತೃಪ್ತಿ. ನಮ್ಮ ಹಾಗೇನು ಅವರೇನು 75 ರೂಪಾಯಿ kg ಅಕ್ಕಿ ಅನ್ನ ಊಟ ಮಾಡೋದಿಲ್ಲ, ತಿನ್ನೋದು ಗಡ್ಡೆ ಗೆಣಸು. ಆದರೆ ಇನ್ನೊಬ್ಬರನ್ನು ಸಮಾಧಾನ ಪಡಿಸುವಷ್ಟು ಮಂದಹಾಸ ಎಲ್ಲಿಂದ ಬಂತು ಅಂದರೆ ಆಂತರಿಕವಾದ ತೃಪ್ತಿ. ಹಾಗಾಗಿ ನಗು ಎನ್ನುವಂಥದ್ದು ಅದು ತೃಪ್ತಿಯನ್ನು ಸೂಚಿಸುವಂಥದ್ದು ಅಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಸಹ ಸಹೃದಯರಾದ ಪಕ್ಷದಲ್ಲಿ ದ್ವೇಷಿಸುವವರಿಗಲ್ಲ, ಅದು ಸಂತೋಷವನ್ನು ಕೊಡುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ, ದುಃಖ ಅಸ್ಪರ್ಶಿ ಪರಮಾನಂದ ರೂಪತತೆಯ. ಜಗನ್ಮಾತೆಗೆ ದುಃಖದ ಸ್ಪರ್ಶವೇ ಇಲ್ಲ. ಯಾಕೆ ಅಂದರೆ ಅವಳು ಸ್ವಯಂ ಪರಮಾನಂದ ರೂಪಳು. ನಿನ್ನೆನೇ ಬಂದಿತ್ತು ಆನಂದ ಸ್ವರೂಪಿಣಿ ಅವಳು ಹೀಗೆ ಅಂತ.
ಹಾಗಾಗಿ ಅವಳು ಯಾವಾಗಲೂ ಸಹ ಈಷತ್ ಸ್ಮಿತಾನನಾಯೈ ನಮಃ. ಆ ಪಾರಾಯಣ ಮಾಡುವಾಗ ಈ ನಾಮಗಳ ಅರ್ಥ ಅಷ್ಟು ಆಗಬೇಕು ನಮಗೆ. ಆಗ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅರ್ಥಜ್ಞಾನ ಆದಾಗ ಆಗುವ ಸಮಾಧಾನವೇ ಬೇರೆ. ಅದಕ್ಕೆ ಹೀಗೆ ಅಂತ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಶಬ್ದದಿಂದ ಹೇಳೋದಕ್ಕೂ ಆಗೋದಿಲ್ಲ. ಅರ್ಥವೇ ಆಗದೇ ಇದ್ದರೆ ಅದೊಂಥರ ಗಿಣಿ ಪಾಠ ಅಷ್ಟೇ. ಅರ್ಥರಹಿತವಾಗಿ ಶಬ್ದ ಉಚ್ಚಾರಣೆ ಮಾಡಿದರೆ ಏನಾಗುತ್ತೆ ಅಂದರೆ ಏನೂ ಇಲ್ಲ, ಸುಮ್ಮನೆ ಬಾಯಲ್ಲಿ ವಟ ವಟ ಅಷ್ಟೇ. ನೀರಲ್ಲಿರೋ ಕಪ್ಪೆ ಶಬ್ದ ಮಾಡುತ್ತಲ್ಲ, ಕೇಳಿ ಆ ಕಪ್ಪೆ ಹತ್ರ, ನೀನು ಶಬ್ದ ಮಾಡ್ತಿದ್ದಿಲ್ಲ, ಇದಕ್ಕೇನು ಅರ್ಥ ಅಂದರೆ ಮತ್ತೆ 2 ಸಲ ವಟ ವಟ ಅನ್ನತ್ತದ ಅಷ್ಟೇ ಅಲ್ವಾ? ಅಷ್ಟೇ. ಹಾಗೆ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಈ ಷತ್ ಸ್ಮಿತಾನನ, ಸದಾ ಮಂದಹಾಸ ಬೀರುವವಳು. ಮಂದಹಾಸದ ಹಿಂದೆ ತೃಪ್ತಿ ಉಂಟು, ಸಂತೋಷ ಉಂಟು, ಸಮಾಧಾನ ಉಂಟು ಅನ್ನೋದು ಅದು ಗುರುತು. ಇಲ್ಲಿಗೆ ಈಕಾರದಿಂದ ಪ್ರಾರಂಭ ಆಗುವಂತಹ 20 ನಾಮಗಳು ಆದವು. ಅಂದರೆ 60 ನಾಮಗಳು ಇಲ್ಲಿಗೆ ಆದಂತೆ ಆಯಿತು. ಕಕಾರದಿಂದ 20, ಏಕಾರದಿಂದ 20 ಮತ್ತು ಈಕಾರದಿಂದ 20, 60 ನಾಮಗಳು ಆದ ಹಾಗೆ ಆದವು. ಅವ್ರು ಹೇಳ್ತಾರೆ, ತ್ರಿಶತ್ಯಾಂ ವಿದ್ಯಾಯಾಂ ತೃತೀಯಾಕ್ಷರನಾಮ ವ್ಯಾಖ್ಯಾಯಾಂ ಈಕಾರ ವರ್ಣ ಪ್ರಕಾಶ ತೃತೀಯ. ಈಕಾರ ಎನ್ನುವಂಥ ವರ್ಣದಿಂದ ಪ್ರಕಾಶ ಆಗುವಂತಹ ನಾಮಗಳನ್ನು, ಅದರ ಅರ್ಥಗಳನ್ನು ಹೇಳಿದ್ದಾಯಿತು ಅಂತ. ಮುಂದೆ ಲಕಾರದಿಂದ ಪ್ರಾರಂಭ ಆಗಬೇಕು. ಲಕಾರ ರೂಪಾಯೈ ನಮಃ. ಲಕಾರ ಎನ್ನುವಂತಹ ವರ್ಣ ಉಂಟಲ್ಲ, ಆ ರೂಪದಲ್ಲಿ ಇರುವವಳು ಅಂತ ಮೇಲ್ನೋಟದ ಅರ್ಥ. ಇಲ್ಲಿ 2 ಉಂಟು, ಒಂದು ಲ, ಇನ್ನೊಂದು ಲಕಾರ, ಇನ್ನೊಂದು ರೂಪ ಅಂತ. ರೂಪ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ರೂಪಂ ಮಂತ್ರಸ್ಯ ಚತುರ್ಥವರ್ಣತ್ವೇನ ರೂಪ್ಯತ ಇತಿ ರೂಪಂ ಅಂತ. ಅಂದರೆ ಈ ಲಕಾರ ಎನ್ನುವುದು ಪಂಚದಶಿ ಮಂತ್ರದಲ್ಲಿ 4ನೆಯ ಅಕ್ಷರವಾಗಿ ನಿರೂಪಿಸಲ್ಪಡುವುದರಿಂದ ಅದರ ಹೆಸರು ಲಕಾರ ರೂಪ ಅಂತ. ಅರ್ಥ ಆದರೆ ಸಂತೋಷ, ಆಗದಿದ್ದರೂ ಸಂತೋಷ. ನಾನು ನಿನ್ನೆ ಹೇಳಿದ್ದೇನೆ, ಪಂಚದಶಿ ಮಂತ್ರದಲ್ಲಿ ಇದು 4ನೆಯ ಅಕ್ಷರ ಲಕಾರ. ಆ 4ನೆಯ ಅಕ್ಷರವಾಗಿ ನಿರೂಪಿಸಲ್ಪಡುವುದಾದ್ದರಿಂದ ಇದರ ಹೆಸರು ಲಕಾರ ರೂಪ ಯೈ ನಮಃ ಅಂತ. ಸರಿ. ವರ್ಣತ್ವೇನ ಜ್ಞಾಪಕಂ ಯಸ್ಯಾಹ ಅಂದರೆ ಆ ಲಕಾರ ಹೇಳಿದ ತಕ್ಷಣ ಓಹ್ ಅಲ್ಲಿ ಇದು ಇಷ್ಟನೇ ಅಕ್ಷರ ಅಂತ ನಿರೂಪಿಸಲ್ಪಡುತ್ತೆ, ನಮ್ಮ ಮನಸ್ಸಿಗೆ ಬರುತ್ತೆ. ಅದರ ರೂಪ ಅಂದರೆ ಏನು, ಆಕೃತಿ ಬರುತ್ತೆ. ಆದ್ದರಿಂದ ಅದು ಲಕಾರ ರೂಪ. ಇಷ್ಟೇ ಇದರ ಅರ್ಥ. ಬೀಜಾಕ್ಷರ ಆದ್ದರಿಂದ ಅಷ್ಟು ಮಾತ್ರ ಹೇಳಬೇಕು. ಇನ್ನು ಲಕಾರ ಅಂದರೆ ಏನು ಅಂತಂದರೆ ಮತ್ತೆ ಮುಂದೆ ಬರುತ್ತೆ. ಲಮ್ ಅಂದರೆ ಏನು ಅಂತೆಲ್ಲ ಬೇರೆ ಬೇರೆ ಎಲ್ಲ ವಿಷಯಗಳು. ಇಷ್ಟಾದ ಮೇಲೆ ಮುಂದಿನ ನಾಮ ಲಲಿತಾಯೈ ನಮಃ. ಹಾಗಂದ್ರೆ ಏನು ರೀ, ಎಲ್ಲ ಹೇಳಿ ಆಗಿದೆಯಲ್ರಿ. ಸಹಸ್ರನಾಮದ ಕೊನೆಯ ನಾಮ ಲಲಿತಾಂಬಿಕಾಯೈ ನಮಃ ಹೇಳಿ ಆಗಿದೆಯಲ್ಲ ಅಲ್ವಾ? ಎಷ್ಟು ಅರ್ಥ, ಸುಮಾರು ಒಂದು 5-6 ಅರ್ಥ ಹೇಳಿದ್ದೀನಿ ನಾನು ಅದಕ್ಕೆ. ಆವಾಗ ಯಾಕೆಂದರೆ ಅದಕ್ಕೆ ಮೂಲತಃ ಅರ್ಥ ಏನು, ಲಲಿತಾ ಅಂದರೆ ಸುಂದರಿ ಅಂತ ಅರ್ಥ. ಅವಳನ್ನು ಮೀರಿದ ಇನ್ನೊಬ್ಬ ಸುಂದರಿ ಇಲ್ಲ ಪ್ರಪಂಚದಲ್ಲಿ, ಆದ್ದರಿಂದ ಅವಳು ಲಲಿತಾ ಅಂತ. ಹಾಗಾಗಿ ಈ ಗ್ರಂಥಕ್ಕೆ ಲಲಿತಾ ಸಹಸ್ರನಾಮ ಅಂತ ಹೆಸರು ಬಂತು, ಶ್ರೀಮಾತಾ ಸಹಸ್ರನಾಮ ಅಂತ ಬಂದಿಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ಆ ಗ್ರಂಥದ ಕೊನೆಯ ನಾಮದಲ್ಲಿ ತನ್ನ ಹೆಸರು ಬರಬೇಕು ಅನ್ನೋದು ಜಗನ್ಮಾತೆ ಅಪ್ಪಣೆ. ಯಾರಿಗೆ? ವಶಿನ್ಯಾದಿ ದೇವತೆಗಳಿಗೆ. ನಾನು ಇದನ್ನೆಲ್ಲ ಹೇಳಿದ್ದೇನೆ. ಅಂದರೆ ಅವರು ಕೊನೆಯಲ್ಲಿ ಲಲಿತಾ ಅಂತ ಹಾಕಿದ್ದಾರೆ, ಹೇಳಿದ್ದಾರೆ ಅಂತ ಆದರೆ ಅದು ಜಗನ್ಮಾತೆಯ ಆಜ್ಞೆಯಿಂದ ಬಂದಂಥದ್ದು. ಅದು ಅವಳಿಗೆ ಅತ್ಯಂತ ಇಷ್ಟವಾದ ಶಬ್ದ. ಅಲ್ಲಿ ಅದು ಅಂತ ಹೇಳಿದೆ, ಇಲ್ಲಿ ಇದು ಲಲಿತಾ ಎನ್ನುವಂಥದ್ದು ಉಂಟಲ್ಲ. ಹಾಗಾಗಿ ನೀವು ಯಾವ ಹೆಸರನ್ನಾದರೂ ಹೇಳಿ, ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿದಾಗ ಆಗುವ ಸಂತೋಷ ಅವಳಿಗೆ ಎಣೆ ಇಲ್ಲದ್ದು. ಅವಳಿಗಷ್ಟೇ ಅಲ್ರಿ, ನಮಗೂ ಸಹ ಅದು ಅರ್ಥ ಗೊತ್ತಾದರೆ ತುಂಬ ಅರ್ಥಗಳುಂಟು. ತನ್ನ ಪತಿಯನ್ನು ಅತ್ಯಂತ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡುವವಳಾದ್ದರಿಂದ ಅವಳ ಹೆಸರು ಲಲಿತಾ ಅಂತ.
ಯಾರನ್ನ? ಪರಶಿವನನ್ನು. ಲೋಕದ ದೃಷ್ಟಿಯಲ್ಲಿ ಅವನು ಕಡು ದರಿದ್ರ, ಅಂದರೆ ಗಂಡನದ ದುಡ್ಡಿಲ್ಲ ಅಂತ ಉಪೇಕ್ಷಿಸುವ ಹೆಣ್ಣು ಮಗಳಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳನ್ನು ಸಂಪತ್ತು ಇಲ್ಲದೇ ಇದ್ದಾಗ ಪರೀಕ್ಷೆ ಮಾಡಬೇಕಂತೆ. ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ. ಯಾರ್ಯಾರನ್ನು ಯಾವ ಕಾಲದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಒಂದು ಮಾತುಂಟು. ಬಂಗಾರವನ್ನು ಎಲ್ಲಿ ಪರೀಕ್ಷೆ ಮಾಡಬೇಕು? ಅಗ್ನಿಯಲ್ಲಿ ಹಾಕಿ ಪರೀಕ್ಷೆ ಮಾಡಬೇಕು. ವೆದರ್ ಇಟ್ಸ್ ಎ ಒರಿಜಿನಲ್ ಆರ್ ಡೂಪ್ಲಿಕೇಟ್ ಅಂತ. ಧನಂಜಯೇ ಹಾಟಕ ಸಂಪರೀಕ್ಷಾ. ಮತ್ತು ರಣಾಂಗಣೆ, ಯುದ್ಧ ಭೂಮಿಯಲ್ಲಿ ಬಿಲ್ಲಾಡೋ ಹೌದಾ ಅಲ್ಲೊಂದು ಪರೀಕ್ಷೆ ಮಾಡಬೇಕು. ಮನೇಲಿ ಕೂತ್ಕೊಂಡು ಬಡಾಯಿ ಕೊಚ್ಚಿದ್ರೆ ಅವನು ಉತ್ತರ ಪುರುಷ ಅಷ್ಟೇ. ಹೌದಪ್ಪ ನೀ ಪುರುಷ, ವೀರ ಪುರುಷ ಹೌದಾ ಅಲ್ವಾ ಅಂತಂದ್ರೆ ಹೋಗ್ಬಾ ಒಂದು ಸಲ ಯುದ್ಧ ಭೂಮಿಗೆ, ನಮ್ಮ ದೇಶದ ಗಡಿ ಹೋಗ್ಬಾರಪ್ಪ ಬಾರ್ಡ್ರಲ್ಲಿ ನಿಂತು ಒಂದು 15 ದಿವಸ, ಆವಾಗ ಗೊತ್ತಾಗತ್ತೆ ಅವನು ವೀರ ಹೌದಾ ಅಲ್ವಾ ಅಂತ. ಹಾಗೆಯೇ ಪತ್ನಿ ಹೇಗಿದ್ದಾಳೆ ಅನ್ನೋದನ್ನು ತೀರ್ಮಾನ ಯಾವಾಗ ಮಾಡಬೇಕು ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಕೇಳಿದರೂ ಸಹ ತಂದು ಕೊಡುವ ಗಂಡನಾದರೆ ಎಲ್ಲ ಪತ್ನಿಯರು ಅವನನ್ನು ಪಡ್ತಾರೆ ಅಲ್ವಾ? ಏನೂ ಇಲ್ಲ, ಕಡು ದರಿದ್ರ, ಅಂಥ ಸ್ಥಿತಿಯಲ್ಲೂ ಸಹ ಅವನ ಜೊತೆ ನಿಂತಿರ್ತಾಳೆ ಅಂದರೆ ಅವಳ ನಿಜವಾದ ಅರ್ಥದಲ್ಲಿ ಗೃಹಿಣಿ ಪತ್ನಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಇಲ್ಲಿ ಶಿವನ ಹತ್ರ ಏನುಂಟು ಸಂಪತ್ತು? ಏನೂ ಇಲ್ಲ. ಏನಾದ್ರು ಉಂಟಾ? ಏನೂ ಇಲ್ಲ. ಪ್ರಾಯಶಃ ದೇವತೆಗಳಲ್ಲಿ ಅವನಷ್ಟು ಬಡವನಾದವನು ಇನ್ಯಾರೂ ಇಲ್ಲ ಕಣ್ರಿ, ಅವನಷ್ಟು. ದಯವಿಟ್ಟು ಯಾರೋ ನಿಮ್ಮ ಮನೆ ದೇವರು ವಿಷ್ಣು ಆದರೆ ಅಥವಾ ಇನ್ಯಾರೋ ದೇವತೆ ಆದರೆ ಬೇಜಾರ ಮಾಡ್ಕೊಳ್ಬೇಡಿ, ಸತ್ಯ ಹೇಳ್ತಾ ಇರೋದು. ನಮ್ಮಲ್ಲಿ ಏನಾಗಿದೆ ಅಂದರೆ, ಸಂಪತ್ತನ್ನು ಪಡ್ಕೊಳ್ಳೋದಕ್ಕೆ ಕೆಲವು ಜನ ಅಧಿಕಾರ ದಾಹಿಗಳು, ಅವತ್ತು ಇದು ಇವತ್ತು ಹಾಗೇನೆ, ಅದ್ರ ಬಗ್ಗೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ದೇಶಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಂತ ಇನ್ನು ಕೆಲವು ಜನ. ನಾನೇನು ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ. ಸಮುದ್ರ ಮಥನ ಮಾಡಿದ್ರಲ್ಲ, ಆಗ ಸಂಪತ್ತು ಬಂತು. ಉಚ್ಚೇಶ್ವ ಕುದುರೆ ಬಂದಾಗ ದೇವೇಂದ್ರ ಓಡೋಡಿ ಬಂದೆ, ನನಗೆ ಬೇಕು ಇದು ಅಂಥೇಳಿ. ಐರಾವತ ಬಂದಾಗ ನನಗೆ ಪಟ್ಟದಾನಿರಿ ಇದು ಅಂತ ತಗೊಂಡ ಅಲ್ವಾ? ಆಮೇಲೆ ಕೌಸ್ತುಭ ಅಂತ ಒಂದು ಮಣಿ ಬಂತು. ಆಗ ವಿಷ್ಣು ಹೇಳಿದಂತೆ, ಇದು ನನಗಿರಲ್ರಿ, ಚೆನ್ನಾಗಿರುತ್ತೆ, ಒಂದು ಹಾರ ಮಾಡಿ ನೆಕ್ಲೆಸ್ ಮಾಡಿ ಪೆಂಡೆಂಟ್ ಹಾಕೋಬಿಡ್ತೇನೆ ಅಂತ. ವಿಷ್ಣು ಈಶ್ವರ ಏನು ತಗೊಂಡ? ಹಲಾಹಲ. ಆಗ ತಕ್ಷಣ ನೆನಪಾಯಿತು ಎಲ್ಲರಿಗೂ, ಅವನನ್ನು ಕರೀರೋ, ಸತ್ತೋದ್ರೆ ಹೋಗಲಿ ಅವನು ಅಂತ. ನಮ್ಮ ದೇಶದ ಈಗಿನ ಪರಿಸ್ಥಿತಿಯು ಹಾಗೇನೆ. ಕೊಳ್ಳೆ ಹೊಡೆಯೋದಕ್ಕೆ, ಸೂರ್ಯ ಹೊಡೆಯೋದಕ್ಕೆ ಒಂದೆರಡು ಜನ, ಸಂಕಟ ಬಂದಾಗ ಅಂತ ಯಾರನ್ನು ನೆನೆಸ್ಕೊಳ್ತೇವೆ? ಮತ್ತು ನಾನು ಹೇಳಬೇಕಾದಿಲ್ಲ. ಕರೋನಾ ಸಂದರ್ಭ ಒಂದು ಸಲ ನೆನಪು ಮಾಡ್ಕೊಳ್ಳಿ ಅಲ್ವಾ? ಹಾಗಿಲ್ಲದೆ ಇದ್ದಿದ್ದರೆ 26 ಕಿಲೋಮೀಟ್ರಲ್ಲಿ 1 ಇಂಚ್ ಜಾಗನಾರು ಖಾಲಿ ಇರ್ತಿತ್ತ ಅಲ್ವಾ? ಏಕೆಂದರೆ ನಮ್ಮವನೊಬ್ಬ ಇದ್ದಾನೆ ಅನ್ನೋಂಥ, ಅವನು ತನ್ನ ಸಂಕಟವನ್ನು ಪಕ್ಕಕ್ಕಿರಿಸಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಅಲ್ವಾ? ಹಾಗಾಗಿ ಯಾಕೆ ಹೇಳಿದರೆ, ಆ ಲಲಿತಾ ಅನ್ನೋದಕ್ಕೆ ಅರ್ಥ ಅಂಥ ಸ್ಥಿತಿಯಲ್ಲೂ ಸಹ ತನ್ನ ಪತಿಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವವಳು. ಇದು ಬ್ರಹ್ಮಾಂಡ ಪುರಾಣದ ಮಾತು. ಇದು ಪಾಲನೆಯನ್ನು ಮಾಡುವವಳು. ಹಾಗಾಗಿ ಅವಳು ಸ್ವಭಾವತಃ ಸುಂದರಿ. ಆದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಹಂಕಾರ ಇಲ್ಲದೇ ಇರುವಂತಹ, ತನ್ನ ಸೌಂದರ್ಯದ ಬಗ್ಗೆ ಬೀಗುವಿಕೆ ಇಲ್ಲದೇ ಇರುವಂತಹ ಸುಂದರಿ. ನಮ್ಮಲ್ಲಿ ಕೆಲವು ಜನರಿಗೆ ಸಹಜವಾದ ಸೌಂದರ್ಯ ಇರೋದಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಸೌಂದರ್ಯವೇ ಬಲವಂತವಾಗಿ. ಆದರೂ ಸಹ ಅವರು ಭಾಳ ಹೈ ಲೆವೆಲಲ್ಲಿ ಇರ್ತಾರೆ. ಆದರೆ ನಿಜವಾದ ಸುಂದರಿಯರಿಗೆ ಅದು ಇರೋದಿಲ್ಲ ಅಂತ. ಯಾಕೆಂದರೆ ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ. ಅವ್ರು ಕನ್ನಡಿ ಮುಂದೆ ನಿಲ್ಲಬೇಕಾದ್ದೇ ಇಲ್ಲ. ಅವ್ರು ಏನು ಹಾಕಿದ್ರು, ಏನು ಧರಿಸಿದ್ರು ಆ ವಸ್ತುಗೆಲ್ಲ ಶೋಭೆ ಬರ್ತದೆ. ಯಾರಿಗೆ ಸಹಜ ಸೌಂದರ್ಯ ಇರೋದಿಲ್ವೋ ಅವ್ರು ಏನು ಹಾಕ್ಕೊಂಡ್ರು ಸಹ ಒಂಥರ ಬೆಚ್ಚಿಗೆ ಹಾಕಿದಂಗೆ ಇರುತ್ತೆ.
ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಸಹಜ ಸುಂದರಿ ಆದ್ದರಿಂದಲೇ ಅವಳ ಹೆಸರು ಲಲಿತಾ ಅಂತ. ಅದನ್ನು ಹೇಳ್ತಾರೆ, ಅತ್ಯಂತ ಸೌಂದರ್ಯವತಿ, ಅವಳಿಂದಾಗಿ ಬೇರೆಯವರಿಗೆ ಸೌಂದರ್ಯ. ಅಂದರೆ ನಮ್ಮ ಸೌಂದರ್ಯ ಅಲ್ಲ, ಸಾಲ ತಂದಿದ್ದು, ಅವಳಿದ್ದು ಮಾತ್ರ ಒರಿಜಿನಲ್. ಆ ಹಿನ್ನೆಲೆ ಹೇಳ್ತಾರೆ ಅವರು, ಅನುಪಮ ಸೌಂದರ್ಯ. ವಾ, ಅವಳ ಸೌಂದರ್ಯಕ್ಕೆ ಒಂದು ಉಪಮ ಇಲ್ಲ, ಮ್ಯಾಚ್ಲೆಸ್ ಆದಂಥ ಬ್ಯೂಟಿ. ಅವಳ ಸೌಂದರ್ಯ ಹೇಗಿದೆ ಅಂತಂದರೆ ನಮ್ಮ ದೇಶದ ಯಾರು ಉದಾಹರಣೆ ಕೊಡಬಂದ್ರೆ ನೋ, ಅದಕ್ಕೊಂದು ಉಪಮಾನ ಇಲ್ಲ, ದೃಷ್ಟಾಂತ ಇಲ್ಲ. ಆದ್ದರಿಂದ ಅವಳು ಅನುಪಮ ಸೌಂದರ್ಯವತಿ ಅಂತ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಚಾರ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕೆ ಅಂದರೆ ಒಂದು ಹಿಂದೆ ಹೇಳಿದ್ದೇನೆ, ಅದರ ಜೊತೆಗೆ ಇನ್ನು ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ನಿಮ್ಮ ಕೈಗೆ ಇಡೀ ಲಲಿತಾ ಸಹಸ್ರನಾಮ ಉಪನ್ಯಾಸವಾದದ್ದು ಅದು ಗ್ರಂಥ ರೂಪದಲ್ಲಿ ಬರ್ತದೆ. ಮತ್ತು ಹೇಳದೆ ಬಿಟ್ಟಿದ್ದು ಸಾಲ ಎಷ್ಟೋ ಸೇರಿರ್ತದೆ. ಆಗ ಹೆಚ್ಚಿನ ವಿಷಯ ನೀವೇ ಕೂತ್ಕೊಂಡು ಅದನ್ನು ಓದ್ತಾ ಹೋದಾಗ ಹೆಚ್ಚು ಆಸ್ವಾದನೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ಆಗ ನೋಡ್ತೀರಂತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ನಾಮಕ್ಕೆ ಮಂಗಳ ಶಾಸನವನ್ನು ಮಾಡಿಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಯಾಕೆಂದರೆ ಇದು ಲಲಿತಾ ಸಹಸ್ರನಾಮದ ಸಾರಾತ್ಸಾರವಾದಂಥ ನಾಮ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಶ್ರೀಲಲಿತಾ ಅಂತ ನೀವು ಹೇಳಿದರೆ ಇಷ್ಟು ಹೆಸರೊಳಗೆ 998 ನಾಮಗಳು ಬಂದಿರ್ತವೆ. ಅಲ್ರಿ, ಏನು ಹೇಳ್ತಾ ಇದ್ದೀರಿ ನೀವು ನಾನು ಕೇಳ್ಬೋದು. ನಾನು ಏನು ಹೇಳಿದೆ, ನಾನು ಸರಿಯಾಗಿ ಹೇಳ್ತಿದ್ದೇನೆ. ಶಾಸ್ತ್ರದಲ್ಲಿ ಪ್ರತ್ಯಾಹಾರ ಅಂತ ಒಂದು ವ್ಯವಸ್ಥೆ ಉಂಟು. ಪ್ರತ್ಯಾಹಾರ ಅಂದರೆ ಏನು ಅಂದರೆ, ಒಂದು ಶಬ್ದದಲ್ಲಿ ಮೊದಲ ಶಬ್ದವೋ ವಾಕ್ಯವೋ ಏನೋ ಇರಲಿ, ಮೊದಲ ಆದಿ ಅಕ್ಷರ ಮತ್ತು ಅದರ ಕೊನೆಯ ಅಕ್ಷರವನ್ನು ಹೇಳಿಬಿಟ್ರೆ ಇಡೀ ವಿಷಯ ಬಂದ ಹಾಗಾಯಿತು. ಇಲ್ಲೊಂದು ಹೂವಿನ ಮಾಲೆ ಇದೆ. ಆ ಹೂವಿನ ಮಾಲೆಯ ಒಂದು ತುದಿಯನ್ನು ಹಿಡಿದು ಇನ್ನೊಂದು ತುದಿಯನ್ನು ಹಿಡಿದು ಎತ್ತಿದರೆ ಎಂಟೈರ್ ಮಧ್ಯದಲ್ಲಿರುವಂಥ ಎಲ್ಲ ಹೂವುಗಳು ಬರ್ತವೋ ಇಲ್ವೋ? ಬರ್ತವೆ ಅಲ್ವಾ? ಹಾಗೆಯೇ ಈ ಲಲಿತಾ ಸಹಸ್ರನಾಮದ 1000 ನಾಮಗಳು ಎನ್ನುವಂಥ ಒಂದು ಪುಷ್ಪಹಾರ ಅಂತ ಅಂದ್ಕೊಳ್ಳಿ. ಆ ಪುಷ್ಪಹಾರದ ಮೊದಲ ಅಕ್ಷರ ಶ್ರೀಮಾತ, ಮಾತಾ ಬಿಟ್ಬಿಡಿ, ಶ್ರೀ ಇಟ್ಕೊಳ್ಳಿ, ಆದ್ಯಕ್ಷರ ಅದು ಪದವೂ ಹೌದು. ಕೊನೆಯ ನಾಮ ಲಲಿತಾಂಬಿಕಾ, ಲಲಿತಾ. ಈಗ ಮೊದಲ ಶ್ರೀ, ಕೊನೆಯ ಲಲಿತಾ ಸೇರಿಸಿ ಏನಾಯಿತು? ಎಲ್ಲ ಬಂತ? ಹೌದು ತಾನೆ? ಶ್ರೀ ಲಲಿತಾ ಅಂತ ಹೇಳಿದರೆ 1000 ನಾಮಗಳು ಬಂದುಬಿಟ್ಟು ಅದರೊಳಗೆ. ದಟ್ ಈಸ್ ದ ಹಿಡನ್ ಸೀಕ್ರೆಟ್. ಅದು ಆ ನಾಮದ ಒಂದು ಸ್ವಾರಸ್ಯ. ಅದು ಅಷ್ಟು ಹಿನ್ನೆಲೆಯಲ್ಲಿ ಲಲಿತಾ ಅನ್ನುವ ನಾಮಕ್ಕೆ ಎಷ್ಟೊಂದು ಶಕ್ತಿ ಉಂಟು. ಅದಕ್ಕಿಂತ ಹೆಚ್ಚಿಗೆ ಜಗನ್ಮಾತೆಯ ಅಪೇಕ್ಷೆಯಂತೆ ಈ ನಾಮವನ್ನು ಅವರಲ್ಲಿ ನಿವೇಶನಗೊಳಿಸಿದ್ದಾರೆ. ಅವಳಿಗೆ ಅಷ್ಟು ಇಷ್ಟವಾದಂಥದ್ದು ಎನ್ನುವಂಥದ್ದು ಸ್ವತಃ ಹೇಳಿದಂಥದ್ದು ಬ್ರಹ್ಮಾಂಡ ಪುರಾಣದಿಂದ ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಈ ನಾಮವನ್ನು ನಾವು ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ಅಂತ ಹೇಳಿದ್ನಲ್ಲ, ಇಲ್ಲಿ ನಿಲ್ಲಿಸ್ಕೊಬಿಡೋಣ ಇದನ್ನು. ಯಾಕೆಂದರೆ ಹೇಳಿ ಆಗಿದೆ, ಮತ್ತು ಮುಂದೆ ಸಿಗತ್ತೆ. ಮುಂದಿನ ನಾಮ ಲಕ್ಷ್ಮೀ ವಾಣಿ ನಿಷೇವಿತಾಯೈ ನಮಃ. ಲಕ್ಷ್ಮೀ ಅಂದರೆ ರಮ, ಮತ್ತು ವಾಣಿ ಅಂದರೆ ಸರಸ್ವತಿ. ಅವರಿಬ್ಬರಿಂದ ನಿಷೇವಿತ ಅಂದರೆ ಸೇವಿಸಲ್ಪಟ್ಟವಳು. ಅಂದರೆ ಅವರಿಬ್ಬರೂ ಸಹ ಈಕೆಯನ್ನು ಸದಾ ಸೇವೆ ಮಾಡ್ತಾ ಇರ್ತಾರೆ ಅನ್ನೋದು. ಇಲ್ಲಿ ಲಕ್ಷ್ಮಿ ಅಂತ ಶಬ್ದ ಉಂಟು. ಸಹಸ್ರನಾಮದಲ್ಲಿ, ಅಷ್ಟೋತ್ತರ ನಾಮದಲ್ಲಿ ಬೇರೆ ಬೇರೆ ಶಬ್ದ ಉಂಟು. ಲಕ್ಷ್ಮಿಯ ಪರ್ಯಾಯ ಪದಗಳಿದ್ದಾವೆ. ಸಚಾಮರರ ಭಾವಾಣಿ ಸವ್ಯ ದಕ್ಷಿಣ ಸೇವಿತ. ಚಾಮರ, ಚಾಮರದಿಂದ ಕೂಡಿದವರು. ಚಾಮರ ಅಂದರೆ ಬೀಸಣಿ. ದೇವಾಲಯದಲ್ಲೆಲ್ಲ ನೀವು ಪೂಜೆ ಆದಮೇಲೆ ಆ ಚಾಮರ ಸೇವೆಯನ್ನು ಮಾಡೋದನ್ನು ನೋಡಿರ್ತಾರೆ ನೀವು. ಅಂತಹ ಆ ಸಚಾಮರ, ಚಾಮರದಿಂದ ಕೂಡಿದವರು ಯಾರ್ಯಾರು ಕೇಳಿದರೆ ರಮಾ ವಾಣಿ. ರಮಾ ಅಂದರೆ ಲಕ್ಷ್ಮಿ, ವಾಣಿ ಇಲ್ಲೂ ಬಂದಿದೆ, ಅಲ್ಲೂ ಅದೇ ಶಬ್ದ ಇರೋದು, ಸರಸ್ವತಿ.
ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಸವ್ಯ ಅಂದರೆ ಎಡಭಾಗ, ದಕ್ಷಿಣ ಅಂದರೆ ಬಲಭಾಗ. ಅಂದರೆ ಏನು ಹೇಳ್ದಂಗಾಯಿತು, ಲಕ್ಷ್ಮಿ ಮತ್ತು ಸರಸ್ವತಿ ಜಗನ್ಮಾತೆ ಅಂತ ಕರೆಸ್ಕೊಳ್ಳುವಂಥ ಪಾರ್ವತಿಯ ಎಡಭಾಗದಲ್ಲಿ ಲಕ್ಷ್ಮಿ, ಬಲಭಾಗದಲ್ಲಿ ಸರಸ್ವತಿ ನಿಂತು ಆಕೆಗೆ ಚಾಮರ ಬೀಸ್ತಾ ಇರ್ತಾರೆ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಇದರಲ್ಲಿ ತುಂಬ ಸ್ವಾರಸ್ಯವಾದ ಮತ್ತು ವಿಷಯ ಉಂಟು, ಕೆಲವು ಗುಟ್ಟು ಇವೆಲ್ಲ. ಜಗನ್ಮಾತೆ ಎಡಭಾಗದಲ್ಲಿ ಸಂಪತ್ತು, ಬಲಭಾಗದಲ್ಲಿ ವಿದ್ಯಾದೇವತೆ ಅಂತ ಕರೆಸ್ಕೊಂಡಂತಹ ವಾಣಿ ಸರಸ್ವತಿ ಅಲ್ವಾ. ಅಂದರೆ ಜಗನ್ಮಾತೆಗೆ ಆ ವಿದ್ಯೆ ಬಲಭಾಗದಲ್ಲೇ ಇರಬೇಕು, ಸಂಪತ್ತು ಎಡಗಡೆಗೆ ಇರ್ಬೋದು. ಏನು ಹೇಳ್ದಂಗಾಯಿತು, ಇದ್ರ ಕಡೆಗೆ ಹೆಚ್ಚು ಒಲವು ಅನ್ನೋದು ಬಹಳ ರಹಸ್ಯವಾಗಿ, ಅಂದರೆ ವಿದ್ಯೆ ಬಲಭಾಗದಲ್ಲಿ ಉಂಟು ಅಂತ. ಇದು ಲಲಿತಾ ಸಹಸ್ರನಾಮದಲ್ಲಿ ಬಂದಿದ್ದು. ಇನ್ನು ಅಷ್ಟೋತ್ತರದಲ್ಲಿ ಉಂಟು. ಮತ್ತೆ ಏನು ಕೇಳಿದರೆ ಸಚಾಮರರವಾಣಿ ವೀಜಿತಾಯೈ ನಮೋ ನಮಃ, ಇದೇ ಅರ್ಥ. ಮತ್ತು ಪುನಃ ಇಲ್ಲಿ ಏನುಂಟು, ಲಕ್ಷ್ಮೀ ವಾಣಿ ನಿಷೇವಿತಾಯೈ ನಮಃ ಅಂತ. ಲಕ್ಷ್ಮೀ ವಾಣಿ ನಿಷೇವಿತ. ಲಕ್ಷ್ಮೀ ರಮಾ, ಅವಳು ಎಂಥವಳಪ್ಪ ಅಂದ್ರೇಳಿದ್ರೆ ಸರ್ವೈಶ್ವರ್ಯ ಶಕ್ತಿ, ಸಂಪತ್ತಿನ ಅಧಿದೇವತೆ ಆಕೆ. ಅವಳೆಲ್ಲಿದ್ದಾಳೆ, ಜಗನ್ಮಾತೆ ಎಡಭಾಗದಲ್ಲಿ ನಿಂತಿದ್ದಾಳೆ. ವಾಣಿ ಸರಸ್ವತಿ, ಅವಳು ಎಂಥವಳು ಅಂದರೆ ಸರ್ವಜ್ಞಾನ ಶಕ್ತಿ, ಜ್ಞಾನದ ಅಧಿದೇವತೆ ಅವಳು. ಅವಳೆಲ್ಲಿದ್ದಾಳೆ, ಬಲಭಾಗದಲ್ಲಿದ್ದಾಳೆ. ತಾಭ್ಯಾಂ ನಿತರಾಂ ಆಕೃತಿ ಪ್ರೇಮ್ಣ ಅಕೃತ್ರಿಮ ಪ್ರೇಮ್ಣ, ಕೃತ್ರಿಮವಲ್ಲದೇ ಇರುವಂಥ, ಅಂದರೆ ಸಹಜವಾಗಿ ಅವರಿಬ್ಬರೂ ಸಹ ಜಗನ್ಮಾತೆ ಸೇವೆ ಮಾಡಲಿಕ್ಕೆ ಸದಾ ನಿಂತಿರ್ತಾರೆ. ಯಾಕೆಂದರೆ ಅನನ್ಯಭೂತ ಸತಿ, ವಾಸ್ತವಿಕವಾಗಿ ಅವರಿಬ್ಬರು ಜಗನ್ಮಾತೆಗಿಂತ ಹೊರತಾದವರಲ್ಲ, ಜಗನ್ಮಾತೆ ರೂಪಾಂತರವೇ, ತ್ರಿಶಕ್ತಿ ಅಂತ ಹೇಳಿದ್ವಿ ಅಲ್ಲಿಗೆ ಅಂತ. ಹಾಗಾಗಿ ಅವರಿಬ್ಬರೂ ಸಹ ಆಕೆಯನ್ನು ಸದಾ ಹೀಗೆ ಸೇವೆ ಮಾಡ್ತಾ ಇರ್ತಾರೆ. ಆಯ್ತಪ್ಪ, ಸೇವೆ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ. ಈಗ ಸೇವೆ, ನಮ್ಮಲ್ಲಿ ಕೆಲವು ಜನರಿಗೆ ಈ ಸೇವೆ ಮಾಡೋದು ಅಂದರೆ ಆಗೋದಿಲ್ಲ. ಹಿರಿಯರ ಸೇವೆ ಮಾಡು, ನಾನೇ ಯಾಕೆ ಮಾಡಬೇಕು, ಏನೋ ಅಪ್ಪ ಅಮ್ಮನಿಗೆ ವಯಸ್ಸಾಯಿತು ಸ್ವಲ್ಪ ಬಟ್ಟೆ ತೊಳೆದಾಕು, ಅಲ್ಲ. ನಮ್ಮಲ್ಲಿ ಅದಕ್ಕೋಸ್ಕರ ಮೊದಲು ಮದುವೆ ಕಾಲದಲ್ಲಿ ಹೆಣ್ಣುಮಗಳಿಗೆ ಇದನ್ನೆಲ್ಲ ಹೇಳ್ತಿದ್ರು. ಮನೆಯಲ್ಲಿ ಹಿರಿಯರಿದ್ದರೆ ಅವರನ್ನು ಸೇವೆ ಮಾಡು, ಕಿರಿಯರನ್ನು ಪ್ರೀತಿಸು, ದೊಡ್ಡವ್ರ ಬಗ್ಗೆ ಭಕ್ತಿ ಇಟ್ಕೋ, ಗೌರವ ಇಟ್ಕೋ. ಇವತ್ತು ರಿವರ್ಸ್ ಆಗಿದೆ ಇದೆಲ್ಲ. ಅಪ್ಪ ಅಮ್ಮನಿಗೆ ಮಕ್ಕಳ ಬಗ್ಗೆ ಗೌರವ, ಅವರಿಗೆ ಅಪ್ಪ ಅಮ್ಮನ ಬಗ್ಗೆ ಭಕ್ತಿ ಇಲ್ಲ. ಯಾಕಂದರೆ ಇವರು ಇಡಬೇಕಾದ್ದು ಇಲ್ಲಿಗೆ ಬಂದಿದೆ, ಇಲ್ಲಿ ಇರಬೇಕಾದ್ದು ಅಲ್ಲಿ ಹೋಗಿದೆ. ಪ್ಲೇಸ್ ವ್ಯತ್ಯಾಸ ಆಗಿಬಿಟ್ರೆ ಎಲ್ಲ ಅನಾಹುತ. ನಮ್ಮ ಮನೆಯೆಲ್ಲ ಒಂದು ಕಡೆ ನೋಡ್ತಾ ಇದ್ದೆ, ಮಗನ ಹೆಗಲ ಮೇಲೆ ಅಪ್ಪ ಕೈ ಹಾಕಿದರೆ ಸಂತೋಷ, ಆದರೆ ಅಪ್ಪನ ಹೆಗಲ ಮೇಲೆ ಮಗ ಕೈ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಸ್ವಲ್ಪ ಆಭಾಸ ಅಲ್ವಾ. ಹೀಗೆ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ಸೇವೆ ಅಂದರೆ ಏನು ಅಂದರೆ ಆ ಸೂಕ್ಷ್ಮತೆಯನ್ನು ಹೇಳ್ತಾರೆ ನೋಡಿ. ಒಂದು ಸಣ್ಣ ವಿವರಣೆ, ಸೇವಾ ನಾಮ ಉನ್ಮೀಲಿತ ಆಜ್ಞಾ ಪ್ರತೀಕ್ಷಾ. ಬಾಯಲ್ಲಿ ಈ ಕೆಲಸ ನೀನು ಮಾಡು ಅಂತ ಹೇಳಿ ಆದಮೇಲೆ ಆ ಕೆಲಸ ಮಾಡಿದ ಅದು ಸೇವೆ ಅಲ್ಲ. ಹಾಗಿದ್ರೆ ಯಾವನಿಗೆ ಸೇವೆ ನಾವು ಮಾಡಬೇಕೋ ಅವರ ಕಣ್ಣು ಸನ್ನೆಯನ್ನು ಅರಿತು ಮಾಡುವುದು ಸೇವೆ. ಎಷ್ಟು ಸೂಕ್ಷ್ಮವಾದ ವಿಚಾರ ನೋಡಿ ಹೀಗೆ ಅಂತ. ತಾತ್ಪರ್ಯ ಇಷ್ಟೇ, ರಮಾ ಮತ್ತು ಈ ವಾಣಿಯರ ಹತ್ರ ಜಗನ್ಮಾತೆ ಲಕ್ಷ್ಮೀ ಹೋಗೋದನ್ನು ತೊಗೊಂಡು ಬಾ ಅಥವಾ ಇದನ್ನು ಮಾಡು ಅಂತ ಹೇಳಬೇಕಾದ್ದಿಲ್ಲ, ಹಾಗೆ ಸರಸ್ವತಿ ಅಂತ ಹೇಳಬೇಕಾದ್ದಿಲ್ಲ. ಸುಮ್ಮನೆ ಜಗನ್ಮಾತೆ ಲಕ್ಷ್ಮಿ ಕಡೆ ಹೀಗೆ ನೋಡಿದರೆ ನನ್ನ ಭಕ್ತರು ನನ್ನನ್ನು ಆರಾಧಿಸ್ತಾ ಇದ್ದಾರೆ ಸಂಪತ್ತಿಗೋಸ್ಕರ, ಅದು ಏನು ಅಂತ ವ್ಯವಸ್ಥೆ ಮಾಡುವಂತ ಇಷ್ಟೊಳಗೆ ವಿದ್ಯಾಕಾಮನಾದಂಥ ವಿದ್ಯಾರ್ಥಿ ನನ್ನನ್ನು ಆರಾಧಿಸ್ತಾ ಇದ್ದಾನೆ, ಹಿಂಗಂದರೆ ಅದನ್ನು ಪೂರೈಸಬೇಕು ಅಂತ ಅಷ್ಟೇ ಅರ್ಥ. ಕಣ್ಣೋಟದಿಂದ ಅರ್ಥ ಮಾಡಿಕೊಂಡು ಮಾಡುವ ಕೆಲಸ ಉಂಟಲ್ಲ, ಅದು ಸೇವೆ,
ಅದಕ್ಕೋಸ್ಕರ ಹೇಳ್ತಾರೆ ನಮ್ಮಲ್ಲಿ ಸೇವಾಧರ್ಮ ಪರಮಗಹನ ಯೋಗಿನಾಮಪ್ಯಗಮ್ಯ. ಈ ಸೇವಾಧರ್ಮ ಅನ್ನೋದು ಉಂಟಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ನಮ್ಮವ್ರು ಮಾಡೋದು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಹಾಗೆ ಮಾಡಿದಾಗ ಆಗುವ ಸಂತೋಷ ಉಂಟಲ್ಲ, ಅದರ ಆನಂದ ಇಷ್ಟು ಅಂತ ಹೇಳೋದಕ್ಕಾಗೋದು. ವಯಸ್ಸಾದ ತಂದೆ ತಾಯಿ ಇದ್ದಾಗ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಮುಖನೋಟದಿಂದಲೇ ಕಣ್ಣೋಟದಿಂದಲೇ ಅವರಿಗೆ ಬೇಕಾದಂಥದ್ದನ್ನು ಪೂರೈಸಿಕೊಡುವುದು, ಬೇಡದೇ ಇರೋದನ್ನು ಪಕ್ಕಕ್ಕಿಡುವುದು. ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ಅಂದರೆ ಅರ್ಥ ಏನು ಅಂದರೆ ಅದು ಇರಬಾರ್ದು, ಇಲ್ಲಿದೆ ತೆಗಿ ಅಂತ ಅರ್ಥ ಅಲ್ವಾ? ಹಾಗೆ ಏನೋ ಹೀಗೆ ನೋಡಿ ಹಿಂಗೆ ಅಂದೆ ಬೇಕು ಅಂತ ಅರ್ಥ ಅಲ್ವಾ? ಇದು ಸೇವಾ ಧರ್ಮದ ಮೂಲವಾದ ಬೀಜ. ಇದು ಕೆಲವು ಜನರಿಗೆ ಈ ಸೇವಾಧರ್ಮ ಕರಗತವಾಗಿಬಿಡ್ತದೆ ಅವರಿಗೆ. ಶ್ರೀಧರ ಸ್ವಾಮಿಗಳ ಜೀವನ ನೋಡಿದರೆ ಗೊತ್ತಾಗುತ್ತೆ ನಮಗೆ ಅಂತ, ಅಷ್ಟು ಕರಗತ ಅವರಿಗೆ. ಮತ್ತು ಕೆಲವು ಜನರಿಗೆ ಅದು ಆಗೋದೇ ಇಲ್ಲ, ಎಲ್ಲರೂ ತನಗೆ ಸೇವೆ ಮಾಡಬೇಕೆ ಅಷ್ಟೇ ಹೊರತೂ ಸಹ ನಾನು ಇನ್ನೊಬ್ಬರಿಗೆ ಮಾಡಬಾರ್ದು. ಆ ಸೇವೆ ಮಾಡೋದು ಅಂದರೆ ಇವ್ರು ಅಂದ್ಕೊಬಿಟ್ಟಿದ್ದಾರೆ ಏನು ಅಂತಂದರೆ ನಾವು ಕಳಪೆ. ನೋ, ನಾವು ಕಳಪೆ ಅಲ್ಲ. ಸೇವಾಧರ್ಮ ಅನ್ನೋದುಂಟಲ್ಲ, ಅದು ಅತ್ಯಂತ ದೊಡ್ಡದು. ಯೋಗಿನಾಮಪಿ ಅಗಮ್ಯ, ಯೋಗಿಗಳಿಗೂ ಸಹ ಅದು ನಿಲುಕದೇ ಇರೋ ಅವ್ರಿಗಿಂತ ಮೇಲಿನದು ಅಂತ. ಹಾಗಾಗಿ ಸೇವೆಯನ್ನು ನಮ್ಮವರು ಅಷ್ಟು ಎತ್ತರದ ಜಾಗದಲ್ಲಿ ಇರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಗನ್ಮಾತೆಯನ್ನು ಆ ರಮಾ ಮತ್ತು ವಾಣಿಯವರು ಸೇವಿಸ್ತಾರೆ ಅಂದರೆ ಜಗನ್ಮಾತೆಯ ಕೇವಲ ಕಣ್ಣೋಟದಿಂದಲೇ ಆಕೆಯನ್ನು ಸೇವಿಸ್ತಾರೆ. ಆಕೆಗೆ ಬೇಕಾದ್ದು ಬೇಡದಿದ್ದು ಯಾವುದೂ ಇಲ್ಲ, ಅದಿದ್ದರೆ ಭಕ್ತರಿಗೋಸ್ಕರ. ನಾನು ಹೇಳಿದ್ನಲ್ಲ, ಅದನ್ನು ಸರಸ್ವತಿ ಕಡೆ ನೋಡಿದರೆ ಯಾವನೋ ಒಬ್ಬನ ವಿದ್ಯಾಕಾಮನೆಯನ್ನು ಪೂರೈಸಬೇಕು ನೀನು ಅಂತ ಅರ್ಥ. ಹೀಗೆ ಆ ಲಕ್ಷ್ಮೀ ವಾಣಿ ನಿಷೇವಿತಾಯೈ ನಮಃ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ನಾಮ, ಬಹಳಷ್ಟು ನಾಮಗಳು ಲಲಿತಾ ಸಹಸ್ರನಾಮದಲ್ಲಿ ಬಂದಿದ್ದೇ ಬರ್ತವೆ. ಅದರೊಳಗೆ ಇದೊಂದು ನಾಮ ಲಾಕಿನಿ ಅಂತ. ಯಾರೋ ಹೇಳಿದ್ರಂತೆ, ಕೇಳಿದ್ರು ಲಾಕಿನಿ ಅಂದರೆ ಏನು ಅಂತ. ಆಗ ಯಾವಳು ಮನೆಗೆ ಲಾಕ್ ಮಾಡಿಡೋರು ಲಾಕಿನಿ ಅಂತ. ಮನೆಯಲ್ಲಿರುವ ವಾರ್ಡ್ರೋಬಿಗೆ, ಬಾಗಿಲಿಗೆ, ಎಲ್ಲದಕ್ಕೂ ಸಹ ಲಾಕೆ. ಹಾಗಾಗಿ ಆ ತಾಯಿ ಹೆಸರೇನು ಲಾಕಿನಿ. ಇದು ಹಾಸ್ಯ ಕೇಳಿದ್ದು. ಯಾಕೆಂದರೆ ಲಲಿತಾ ಸಹಸ್ರನಾಮನ್ನು ಜೀವನದಲ್ಲಿ ಒಂದು ಸಲನೂ ಪುಸ್ತಕ ತೆರೆದೇ ಇದ್ದರೆ ಅಂಥವ್ರ ಹತ್ರ ನಿಮಗೆ ಕೇಳಿದರೆ ಇನ್ನೇನು ಹೇಳ್ತಾರೆ ಅವರು? ಪಾಪ ಅವರವ್ರ ಅನುಭವ ಹೇಳ್ತಾರೆ. ಯಾಕೆಂದರೆ ಇವಳೇ ಸ್ವತಃ ಲಾಕಿನಿ ಅಲ್ವಾ? ಹಾಗಾಗಬಾರ್ದು. ಆದರೆ ಇಲ್ಲಿ ಅಲ್ಲೆಲ್ಲ ಬಂದಿದೆ. ಆ ಯೋಗಿನಿಯರು ಹೇಳಬೇಕಿದ್ರೆ ನೀವು ಉಪನ್ಯಾಸವನ್ನು ಕೇಳದೆ ಅದರ ಅರ್ಥವನ್ನು ತಿಳಿದೇ ಓದಿದರೆ ಸಂಶಯ ಬರುತ್ತೆ ನಿಮಗೆ. ಸಾಕಿನ್ಯೆಂಬ ಸ್ವರೂಪಿಣಿ, ಸಾಕಿನ್ಯೆಂಬ ಎಲ್ಲದಕ್ಕೂ ಸಾಕುವಳವಳು. ಊಟ ಮಾಡಬೇಕಾದ್ರೆ ಸಾಕು ಅಂತ ಹೇಳ್ತೇವಲ್ಲ, ಹಾಕಿ ಅಂತ. ನೋ, ಯೋಗಿನಿಯರ ಹೆಸರು, ಅದಕ್ಕೆ ಹಿನ್ನೆಲೆ ಎಲ್ಲ ನಾನು ಹೇಳಿದ್ದೇನೆ ಹೇಗೆ ಅಂತ. ಹಾಗೆ ಇಲ್ಲಿನೂ ಸಹ ಲಾಕಿನಿ ಅಂದರೆ ಲಾಕಿನ್ಯೆಂಬ ಸ್ವರೂಪಿಣಿ 503ನೇ ನಾಮ ಅದು ಸಹಸ್ರನಾಮದಲ್ಲಿ. ಆ ಯೋಗಿನಿ ಸುಮಾರು 60 ನಾಮಗಳಲ್ಲಿ ಒಂದೊಂದು ಯೋಗಿನಿಯ ಸ್ವರೂಪವನ್ನು ಸುದೀರ್ಘವಾಗಿ ವರ್ಣನೆ ಮಾಡುತ್ತೆ ಲಲಿತಾ ಸಹಸ್ರ. ಕೆಲವು ನಾಮಕ್ಕೆ, ಕೆಲವು ಆ ಯೋಗಿನಿಗೆ 5 ನಾಮ, ಕೆಲವುದಕ್ಕೆ 10 ನಾಮ, ಕೆಲವುದಕ್ಕೆ 11 ನಾಮ, ಹೀಗೆ ಸುದೀರ್ಘವಾಗಿ. ಮತ್ತು ಆ ಒಂದೊಂದು ಯೋಗಿನಿಯ ಸ್ವರೂಪವನ್ನು ಹೇಳುವಂಥ ಧ್ಯಾನ ಶ್ಲೋಕಗಳು, ಆ ಲಾಕಿನಿ ದೇವಿ ಹೀಗಿದ್ದಾಳೆ, ಹೀಗಿದ್ದಾಳೆ, ಹೀಗಿದ್ದಾಳೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆಕೆಯ ಹೆಸರೇನು ಅಂದರೆ ಲಾಕಿನಿ ಅಂತ. ಅಲ್ಲಿ ಬೇರೆ ಅರ್ಥ ಹೇಳಿತ್ತು ಯೋಗಿನಿ, ಇಲ್ಲಿ ಇದಕ್ಕೆ ಅಪ್ಪಟ ವೇದಾಂತದ ಅರ್ಥವನ್ನು ಹೇಳುತ್ತೆ ತ್ರಿಶಿತಿ. ಅದರ ಜೊತೆಗೆ ಮಂತ್ರಶಾಸ್ತ್ರದ ಅರ್ಥವನ್ನು ಹೇಳುತ್ತೆ. ಸ್ವಲ್ಪ ಅರ್ಥ ಕಷ್ಟ ಇದು. ಇನ್ನು ಮುಂದಿನೆಲ್ಲ ಕಷ್ಟದೇ ದಾರಿಗಳೇ. ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಹಾಗಿದ್ರೆ ಏನು ಅಂದರೆ ನೋಡಿ, ಲಾಕಿನಿ ಅನ್ನುವಲ್ಲಿ ಏನುಂಟು ಕೇಳಿದರೆ ಕ ಉಂಟು. ಕಿ ಅಂದರೆ ಕ ಅಂತ ಅಂದ್ಕೊಳ್ಳಿ. ಕಮ್ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ ಸುಖ ಅಂತ ಅರ್ಥ. ಕಮ್ ಅಂದರೆ ಏನು? ಸುಖ.
ಉಪನಿಷತ್ತಲ್ಲಿ ಬರುವಂಥದ್ದು. ಕಮ್ ಅಂದರೆ ಬ್ರಹ್ಮ, ಕಮ್ ಸುಖಂ, ಕಮ್ ಬ್ರಹ್ಮ ಅಂದರೆ ಕ ಅನ್ನೋದಕ್ಕೆ ಎರಡು ಅರ್ಥ ಆಯಿತು. ಒಂದು ಸುಖ, ಇನ್ನೊಂದು ಬ್ರಹ್ಮ. ಅದು ಬ್ರಹ್ಮವಸ್ತು ಆದದ್ರಿಂದಲೇ ಸುಖ. ಅರ್ಥ ಆಯ್ತಾ ಹೇಗೆ ಅಂತ. ಇತಿ ಶ್ರುತೇ ಅಂತ ವಿವರಣೆ ಕೊಡ್ತಾರೆ. ತನ್ನಭವತಿ ಇತ್ಯಕಂ. ಈಗ ಕಮ್ ಅಂದರೆ ಸುಖ, ಎಲ್ಲಿ ನೀ ಅಂತ ಉಂಟಲ್ಲ ಅಲ್ಲಿ ನ ಅಂದರೆ ನಿಷೇಧಾರ್ಥಕ, ಎಲ್ಲಿ ನಕಾರ ಅಂದರೆ ಇಲ್ವೋ, ಆ ಸುಖ ಇಲ್ವೋ ಅದು ಕಮ್ಮಲ್ಲ, ಅದು ಅಕಂ. ಸುಖ ಅಲ್ಲದ್ದು ಏನು ಕೇಳಿದರೆ ಅಕಂ. ಹಾಗಿದ್ದರೆ ಆ ಅಕಂ ಅಂದರೆ ಯಾವುದಪ್ಪ ಅಂದರೆ ಬ್ರಹ್ಮ ಭಿನ್ನತೆಯ ಪ್ರತೀಯಮಾನಂ ದುಃಖಾತ್ಮಕಂ ಜಗತ್. ಪರಬ್ರಹ್ಮ ವಸ್ತುವಿಗಿಂತ ಬೇರೆಯಾದಂಥದ್ದು ಅಂತ ಈ ಜಗತ್ತನ್ನು ನಾವು ಅಂದ್ಕೊಂಡಿರ್ತೇವಲ್ಲ, ಹಾಗೆ ತೋರ್ತಾ ಇರುವಂಥ ಈ ಜಗತ್ತು ಇದು ಅಕ ಅಂದರೆ ದುಃಖ ಸ್ವರೂಪವಾದದ್ದು. ಬ್ರಹ್ಮವಸ್ತು ಸುಖ, ಬ್ರಹ್ಮ ಭಿನ್ನ ಅಂತ ತೋರ್ತಾ ಇರುವಂಥ ಇದು ಸುಖ ಅಲ್ಲ, ಇದು ದುಃಖ, ದುಃಖಾತ್ಮಕಂ ಜಗತ್. ಇಂತಹ ಈ ಅಕಂ ಜಗತ್ತು ಲೀಯತೆ ಇತಿ ಲು, ಯಾವಳಲ್ಲಿ ಅಡಕವಾಗಿ ಹೋಗುತ್ತೋ ಕೊನೆಯಲ್ಲಿ, ನಿನ್ನೆ ಹೇಳಿದ್ನಲ್ಲ ಬಂಗಾರದ ಚೂರುಗಳು ಮೇಣನ ಉಂಡೆಯಲ್ಲಿ ಸೇರಿಕೊಳ್ಳುವ ಹಾಗೆ ಸೇರಿ ಹೋಗುತ್ತೋ ಅವಳು ಹೆಸರೇನು ಕೇಳಿದರೆ ಏನು ಹೇಳ್ದಂಗಾಯ್ತು, ಲಾಕಿನಿ ಅಂತ ಆಯಿತು. ನಾನು ಮೊದಲು ಹೇಳಿದ್ದೇನೆ, ಇದೆಲ್ಲ ಬೀಜಾಕ್ಷರದಿಂದ ಹೇಳುವಂಥ ಅರ್ಥ ಆದ್ದರಿಂದ ತುಂಬ ಜಟಿಲ. ಆದರೆ ಆ ಜಟಿಲತೆಯನ್ನು ಭೇದಿಸಿ ಒಳಗೆ ಹೋದಾಗ ಆಗುವ ಸಂತೋಷ. ಒಟ್ಟು ತಾತ್ಪರ್ಯ ಏನು ಹೇಳ್ದಂಗಾಯಿತು ಅಂತಂದರೆ, ಉತ್ಪತ್ತಿ ಮತ್ತು ಈ ನಾಶಗಳಿಂದ ಕೂಡಿದಂಥ ಈ ಜಗತ್ತು ಬ್ರಹ್ಮ ಭಿನ್ನವಾಗಿ ತೋರ್ತಾ ಇರುವಂಥದ್ದು ಉಂಟಲ್ಲ, ಇದು ನಿಜವಾಗಿ ಅನೃತ, ಸುಳ್ಳು, ಜಡ, ಇಂತಹ ಸ್ವರೂಪದಿಂದ ಕೂಡಿದಂಥದ್ದು. ಇದು ಯಾವಳಲ್ಲಿ ಲಯವಾಗಿ ಹೋಗತ್ತೋ ಅವಳು ಲಾಕಿನಿ. ಅಂದರೆ ಆ ಲಾಕಿನಿ ದೇವತೆ ಈ ಜಗತ್ತನ್ನೇ ತನ್ನೊಳಗೆ ಅಡಗಿಸಿಕೊಳ್ಳುವವಳು ಎನ್ನುವಂಥ. ಹೀಗೆ ಇದು ಒಂದರ್ಥ. ಮತ್ತು ಇನ್ನೊಂದರ್ಥ, ಲಮಕಂ ಅಸ್ಯಾಹ ಅಸ್ತಿ ಇತಿ ಲಾಕಿನಿ ಅನೃತ. ಅಂದರೆ ಈ ಜಗತ್ತು ಹೊರಮುಖದಲ್ಲಿ ತೋರ್ತಾ ಉಂಟು, ಅದರ ಒಳಭಾಗದಲ್ಲಿ ಇರುವವಳು ವಾಸ್ತವಿಕವಾಗಿ ಅವಳೇ ಜಗನ್ಮಾತೆಯೇ. ಆದ್ದರಿಂದ ಆ ತನ್ನ ನಿಜ ರೂಪವನ್ನೇ ಎಲ್ಲಿ ಪ್ರಳಯ ಕಾಲದಲ್ಲಿ ಪ್ರಕಟಿಸಿ ಬಿಡ್ತಾಳೆ, ಆ ಜಗತ್ತನ್ನು ತನ್ನೊಳಗೆ ಸೇರಿಸಿಕೊಂಡು ಬಿಡ್ತಾಳೆ. ಈ ಕಾರಣದಿಂದ ಅವಳು ಲಾಕಿನಿ ಎನ್ನುವಂತಹ ಅರ್ಥವನ್ನು ಹೇಳ್ತಾರೆ. ಹೀಗೆ ಅಕ್ಷರವನ್ನು ಒಡೆದು ಅದಕ್ಕೆ ವೇದಾಂತಮಯವಾದ ಮತ್ತು ಮಂತ್ರಶಾಸ್ತ್ರಮಯವಾದಂತಹ ಅರ್ಥವನ್ನೆಲ್ಲ ಈ ನಾಮ ಹೇಳುತ್ತೆ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಲಲನಾ ರೂಪಾಯೈ ನಮಃ. ಲಲನಾ ರೂಪ, ಲಲನಾ ಅನ್ನೋದಕ್ಕೆ ಅರ್ಥ ಸ್ತ್ರೀ ಅಂತ ಅರ್ಥ. ಲಲನಾ ರೂಪ ಅಂದರೆ ಸ್ತ್ರೀ ರೂಪದಂತೆ ಇರುವವಳು. ಅಂದರೆ ಪ್ರತಿಯೊಬ್ಬ ಸ್ತ್ರೀಯರಲ್ಲೂ ಇರುವಂತಹ ಆ ಸ್ತ್ರೀತ್ವ, ಅಬ್ಸ್ಟ್ರಾಕ್ಟ್ ನಾವು ಅಂತ ಹೇಳ್ತೇವಲ್ಲ ಹಾಗೆ, ಆ ಶಕ್ತಿ ಯಾರಿದ್ದು ಅಂದರೆ ಅದು ಅವಳಿದ್ದು. ಈ ಹಿನ್ನೆಲೆಯಲ್ಲೇ ಒಂದು ಹಿಂದಿಯಲ್ಲಿ ಒಂದು ಪದ್ಯ ಉಂಟು, ಹರ ಬಚ್ಚಾ ರಾಮ್ ಹೈ. ಪ್ರತಿಯೊಬ್ಬ ಹುಡುಗನೂ ರಾಮ, ಪ್ರತಿಯೊಬ್ಬ ಹುಡುಗಿಯೂ ಸಹ ಲಡ್ಕಿ ದೇವಿ ಹೈ ಅಂತೆ ಹಿಂದಿಯಲ್ಲಿ ಅಂತ. ಹೀಗೆ ಅವಳು ಪ್ರತಿಯೊಬ್ಬ ಸ್ತ್ರೀ ರೂಪದಿಂದ ಇರುವವಳ, ಆದ್ದರಿಂದಲೇ ಅವಳ ಹೆಸರು ಲಲನಾರೂಪ, ರೂಪ್ಯತೆ ಜ್ಞಾಪ್ಯತೆ ಅಂತ. ಅಂದರೆ ಒಬ್ಬ ಸಂಸ್ಕಾರವಂತನಾದವನಿಗೆ ಒಬ್ಬ ಸಂಸ್ಕಾರವಂತ ಸ್ತ್ರೀಯನ್ನು ನೋಡಿದಾಗ ಆಗ ಬರೇ ಸ್ತ್ರೀಯಾಗಿ ಕಾಣಬಾರದು, ಅಲ್ಲಿ ಜಗನ್ಮಾತೆಯ ನೆನಪು ಆಗಬೇಕು ಅವನಿಗೆ. ತಪ್ಪು ತಿಳ್ಕೊಳ್ಬೇಡಿ, ಕೆಲವು ಜನ ಗೃಹಿಣಿಯರನ್ನು ಕಂಡಾಗ
ನಮ್ಮ ಮನಸ್ಸು ತಕ್ಷಣ ಆಕೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಮತ್ತು ಕೆಲವು ಜನರನ್ನು ನೋಡಿದಾಗ ಆ ರೂಪಕ್ಕೆ ವಿರೂಪವನ್ನು ಉಂಟು ಮಾಡುವಂಥದ್ದ ರೂಪ ಇದು ಅಂತ ಅನಿಸ್ಬಿಡುತ್ತೆ. ರೂಪ ಅಂದರೆ ನಾನು ಹೇಳ್ತಾ ಇರೋ ಅವರ ದೇಹದ ರೂಪ ಅಲ್ಲ, ಅವರ ವಸನ, ಉಡುಗೆ, ಆಭರಣ ಇತ್ಯಾದಿಗಳೆಲ್ಲ. ಹಾಗಾಗಿ ಅದು ಕೆಲವು ಜನರಿಗೆ ಮಾತ್ರ ಅದು ಸೀಮಿತವಾಗಿರ್ತದೆ ಅಂತ. ಇವತ್ತು ನೀವು ಬೇರೆ ಬೇರೆ ಶಬ್ದದಿಂದ ಹೇಳ್ಬೋದು ಇಂಗ್ಲೀಷಲ್ಲಿ ಅದಕ್ಕೆ, ಆದರೆ ಅದು ಯಾವುದೂ ಕೆಲಸ ಮಾಡೋದಿಲ್ಲ. ಅಲ್ಲಿ ಕೆಲಸ ಮಾಡೋದೇನು ಕೇಳಿದ್ರೆ ಜಗನ್ಮಾತೆಯ ಹೆಚ್ಚು ಸಾನ್ನಿಧ್ಯ ಇರುವವಳು ಅನ್ನೋದು ತಾತ್ಪರ್ಯ ಅಷ್ಟೇ ಅದ್ರ ಬಗ್ಗೆ. ಹೀಗೆ ಅಂತ ರೂಪ್ಯತೆ ಜ್ಞಾಪ್ಯತೆ ಅನೇನೇತಿ ರೂಪಂ ಜ್ಞಾಪಕಂ ತದ್ವ್ಯಾಪ್ಯ ಲಿಂಗಂ ಚಿಹ್ನಮಿತಿ. ಅಲ್ಲಿಗೆ ಪ್ರತಿಯೊಂದು ಸ್ತ್ರೀಯೂ ಸಹ ಆಕೆಯ ರೂಪವೇ ಅಂತ. ಲಲನಾನಾಂ ಸ್ತ್ರೀಣಾಂ ರೂಪಂ ವೇಷಃ ಆಭರಣಾದಿ ಅಲಂಕಾರೋ ವಾ ಆಕೃತಿ ವಾ ಯಸ್ಯಾಹ. ಅಥವಾ ಎರಡನೇ ಅರ್ಥ, ಸ್ತ್ರೀಯರು ಧರಿಸುವಂಥ ಎಲ್ಲ ಆಭರಣಗಳು ಸಹ ಯಾವಳಿಗೆ ಸೇರಿದ್ದಾಗಿದೆಯೋ ಅವಳು ಲಲನಾ ರೂಪ. ಸ್ತ್ರೀಯರು ಧರಿಸುವಂಥ ಪ್ರತಿಯೊಂದು ಆಭರಣವೂ ಸಹ ವಾಸ್ತವಿಕವಾಗಿ ಇವರಿದ್ದಲ್ಲ. ಯಾರಿದ್ದು? ಜಗನ್ಮಾತೆಯದು. ಹೀಗೆ ಅಂತ. ಹಾಗಾಗಿ ನೋಡಿ, ಜಗನ್ಮಾತೆಗೆ ಯಾವಾಗಲೂ ಆಭರಣ ಅಂತ ಬಂದಾಗ ಅದಕ್ಕೆ ಹೆಚ್ಚೆಚ್ಚು ಕಾಸ್ಟ್ಲಿ ಆಭರಣವನ್ನೇ ಹಾಕೋದಕ್ಕೆ. ಇವತ್ತಿಗೂ ಸಹ ಚಕ್ರಾರ್ಚನೆ ಮಾಡುವಾಗ ಅಲ್ಲಿ ಸುವರ್ಣಂ ಸಮರ್ಪಯಾಮಂದರೆ ನಿಜವಾದ ಗೋಲ್ಡನ್ನೇ ಹಾಕಬೇಕು. ಅದರ ಜಾಗದಲ್ಲಿ ಯಾವುದೋ ಒಂದು ಅಲ್ಯೂಮಿನಿಯಂ ಕಾಯಿನ್ ಇಡೋದಲ್ಲ. ಅದು ಜಗನ್ಮಾತೆಯು ಹಾಗೆ. ಹೆಚ್ಚಾಗಿ ನೀವು ದೇವಿ ಗುಡಿಗಳಲ್ಲಿ ನೋಡಿ, ನವರಾತ್ರಿಯ ಸಂದರ್ಭದಲ್ಲ ಹಾಕುವ ಆಭರಣಗಳು ಹೇಗಿರ್ತವೆ ಕೇಳಿದರೆ, ಎಷ್ಟೋ ಆಭರಣಗಳು ನಮಗೆ ಗೊತ್ತಿರೋದಿಲ್ಲ, ಅಷ್ಟೊಂದು ಬಗೆ ಬಗೆಯ ಆಭರಣ. ಯಾಕೆಂದರೆ ಈ ಎಲ್ಲ ಆಭರಣಗಳು ಸಹ ಸ್ತ್ರೀಯರು ಧರಿಸಲಿಕ್ಕೆ ಯೋಗ್ಯವಾದವುಗಳು ಅಂತ ಅವಳು ಹೇಳ್ತಾಳೆ ಅಂತ ಅರ್ಥ, ಇಂಡೈರೆಕ್ಟಾಗಿ. ನಿಮಗೆ ಸಾಮರ್ಥ್ಯ ಇದ್ದರೆ ಹಾಕ್ಕೊಳ್ಬೋದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಆಭರಣಗಳು ಸಹ ಅವಳಿದ್ದೇ. ಲಲನಾಹ ಸ್ತ್ರೀಯ ರೂಪಾಣಿ ಭೂತಯ ಯಸ್ಯಾಸ. ಮತ್ತು ಇನ್ನೊಂದು ಅರ್ಥ, ಮೂರನೇ ಅರ್ಥ, ಲಲನ ಅಂದರೆ ಹೆಣ್ಣುಮಕ್ಕಳು, ಸ್ತ್ರೀಯರು. ಅವರು ಆಕೆಯ ರೂಪಾಣಿ ಅಂದರೆ ಆಕೆಯ ಸಂಪತ್ತು. ಅಂದರೆ ನಾವು ಸ್ತ್ರೀಯರನ್ನು ನೋಡಿದಾಗ ಬರೀ ಸ್ತ್ರೀ ಅಂತ ನೋಡಬೇಡಿ, ಇವರೆಲ್ಲರೂ ಸಹ ಜಗನ್ಮಾತೆಯ ಸಂಪತ್ತಿನ ರೂಪಾಂತರ ಅಂತ ಊಹೆ ಮಾಡಬೇಕು. ಹಾಗೆ ಭಾವಿಸಿಕೊಳ್ಬೇಕು, ಹಾಗೆ ಪರಿಭಾವಿಸಬೇಕು ಅಂತ ಅರ್ಥ. ಹಾಗೆ ಇರುವವಳಾದ್ದರಿಂದ ಲಿಂಗಾಂಕಿತಮಿದಂ ಪಶ್ಯ ಜಗದೇ ತದ್ ಭಗಾಂಕಿತಂ ಇತಿ ಪುರಾಣವಚನ. ಪುರಾಣ ಮಾತು ಹೇಳುತ್ತೆ, ಈ ಎಲ್ಲ ಸ್ತ್ರೀಯರು ಅನ್ನುವಂಥ ಸ್ತ್ರೀಲಿಂಗ ಅಂತ ನಾವು ಏನು ಹೇಳ್ತೇವಲ್ಲ, ಇದೆಲ್ಲವೂ ಸಹ ಜಗನ್ಮಾತೆಯ ರೂಪಾಂತರ. ಅದನ್ನು ಮರೆಯಬೇಡಿ ಅಂತ. ಹಾಗಾಗಿ ತಾನೇ ನಾವು ನವರಾತ್ರಿಯಲ್ಲಿ ನೀವು ಗಂಡಸರಿಗೆ ಪೂಜೆ ಮಾಡೋದು ಇಲ್ಲವೇ ಇಲ್ಲ. ಯಾರಿಗೆ ಪೂಜೆ? ಹೆಂಗಸರಿಗೂ ನಾವು ಪೂಜೆ ಪ್ರತಿ ಸಂದರ್ಭದಲ್ಲೂ ಮಾಡ್ತಾರೆ. ಮನೆಯಲ್ಲಿ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಆಯಿತು ಅಂತ ಆದರೆ ಅಲ್ಲಿ ಸುವಾಸಿನಿ ಪೂಜೆ ಇಸ್ ಮಸ್ಟ್. ಯಾಕೆ ಮಾಡ್ತಾರೆ? ಇದೇ ಕಾರಣ. ಪ್ರತಿಯೊಂದು ಸ್ತ್ರೀಯೂ ಸಹ ದೇವಿಯಂತೆ ಕಾಣುವ ಸಂಸ್ಕಾರ ಸಂಸ್ಕೃತಿ ನಂಬುದು. ಇಂತಹ ದೇಶದಲ್ಲಿ ಸ್ತ್ರೀಯರಿಗೆ ಶೋಷಣೆ ಅಂತ ಬಿಂಬಿಸುವವರು ಸೋಕಾಲ್ಡ್ ವಿಚಾರ ವ್ಯಾಧಿಗಳು, ಲೆಫ್ಟಿಸ್ಟ್ಗಳ ಒಂದು ಕ್ರಮ ಇದು. ಎಲ್ಲವನ್ನೂ ಸಹ ಕೆಂಪು ಕನ್ನಡಕ ಹಾಕ್ಕೊಂಡೇ ನೋಡೋದಪ್ಪ, ಇದು ಅವರ ಸ್ವಭಾವ. ಹಾಗಿಲ್ಲ ನಮ್ಮಲ್ಲಿ. ಅಷ್ಟು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸ್ತ್ರೀಯನ್ನು ಸಹ ತಾಯಿ ದೇವತೆ ಅಂತ ಕಾಣುವಾಗ ಇಲ್ಲಿನ ಆ ಸಂಸ್ಕೃತಿಯ ಹಿರಿಮೆ ಗರಿಮೆ ಎಷ್ಟು ಆಳವಾಗಿರಬೇಕು, ಎಷ್ಟು ವಿಶಾಲವಾಗಿರಬೇಕು, ಎಷ್ಟು ಉನ್ನತದ್ದಾಗಿರಬೇಕು ಅಲ್ವಾ? ವಿದೇಶದಲ್ಲಿ ಹೋಗಿ ನೀವು ಕೇಳಿ ನೋಡೋಣ, ಹಂಗೆ ಹೇಳ್ತಾರಾ? ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್. ನಮ್ಮಲ್ಲಿ ಆಗಲ್ಲ, ಮಾತೆಯರೇ ಮಹನೀಯರೇ ಹೇಳ್ತಾರಾ? ಕುಳಿತಂಥ ಹೆಂಗಸರೇ ಅಂತ ಯಾರೋ ಹೇಳ್ತಾರೆ, ಹೇಳಿದ ಕಪಾಲಕ್ಕೆ ಹೊಡಿತಾರೆ. ಹೊಡಿಬೇಕು ಅಲ್ವಾ? ಭಗಿನಿಯರೇ, ಮಾತೆಯರೇ, ಅದು ಈ ದೇಶದವರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಕಾರಣ ಏನೋದು, ಇಂಥ ಗ್ರಂಥಗಳು ಈ ದೇಶದಲ್ಲಿ ಇಂಥ ಸಂಸ್ಕೃತಿಯನ್ನು ಬಿತ್ತರಿಸಿವೆ, ಆ ಸಂಸ್ಕಾರವನ್ನು ಹಾಕಿ ಕೊಟ್ಟಿವೆ ನಮಗೆ. ಅದಕ್ಕೋಸ್ಕರ ಇಂಥ ಗ್ರಂಥಗಳನ್ನು
ಪಾರಾಯಣದ ದೃಷ್ಟಿಯಿಂದ ಮಾಡುವುದು ಬೇರೆ. ಅದು ಆಧ್ಯಾತ್ಮಿಕವಾದ ಸಾಧನೆ ಇರ್ಬೋದು, ಸಮಾಧಾನಕ್ಕಾಗಿ ಇರ್ಬೋದು, ಅದು ಒಂದು ಭಾಗ. ಇನ್ನೊಂದು ಭಾಗ, ನನ್ನ ಜೀವನ ಸ್ವಚ್ಛ ಆಗಬೇಕು, ನನ್ನ ದೃಷ್ಟಿ ಸರಿಯಾಗಬೇಕು, ಅದಕ್ಕಿಂತ ಹೆಚ್ಚಿಗೆ ನನ್ನ ಮನಸ್ಸಿಗೆ ನಾನೊಂದು ಸಂಸ್ಕಾರವನ್ನು ಕೊಟ್ಟುಕೊಳ್ಬೇಕು. ಇದೆಲ್ಲ ಬರಬೇಕು ಅಂದರೆ ಇಂತಹ ಗ್ರಂಥಗಳನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅಂಗಡಿಯಲ್ಲಿ ಹೋಗಿಬಿಟ್ಟು ಒಂದು 150 ರೂಪಾಯಿ ಕೊಡ್ತೇನೆ, 1 kg ಸಂಸ್ಕಾರ ಕೊಡ್ರಿ ನನಗೆ ಅಂದರೆ ಕೊಡ್ತಾನ ಅವನು? ಗಾಂಧಿ ಬಜಾರ್ ಮತ್ತೆ ಯಾರು ಕೊಡ್ತಾರಾ? ಇಲ್ಲ ಅಲ್ವಾ? ಹಾಗಿದ್ರೆ ಇಂಥ ಗ್ರಂಥಗಳು ನಮಗೆ ಅನಿವಾರ್ಯ. ಅಂದರೆ ಸಣ್ಣ ಸಣ್ಣ ವಿಷಯವನ್ನು ಸಹ ಮರೆಯದೇ ಹೀಗೆ ಹೇಳ್ತಾರಲ್ಲ, ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಗ್ರಂಥಗಳೇ ಸಾಟಿಗೆ. ಇಲ್ಲಿಗೆ ಈ ನಾಮದ ವಿಚಾರ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಸ್ವಲ್ಪ ವಿವರಣೆ ಕಡಿಮೆ ಇರುವ ನಾಮಗಳಾದ್ದರಿಂದ ಹೆಚ್ಚು ನಾಮಗಳನ್ನು ನಾವು ಪೂರೈಸಲಿಕ್ಕೆ ಆಗ್ತಾಯಿದೆ. ಮುಂದಿನ ನಾಮ ಲಸದ್ದಾಡಿಮ ಪಾಟಲಾಯೈ ನಮಃ ಅನ್ನೋದು. ಲಸದ್ದಾಡಿಮ, ದಾಡಿಮ ಅಂದರೆ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ನಮಗೇನಾಗಿದೆ, ದಾಡಿಮ ಅಂತ ಶಬ್ದ ಗೊತ್ತಿಲ್ಲ, ಆ ಮಾ ಇಲ್ಲದೆ ಇರುವಂಥ ದಾಡಿ ಗೊತ್ತು ನಮಗೆ. ದಾಡಿಮ ಅಂದರೆ ಸಂಸ್ಕೃತದಲ್ಲಿ ದಾಳಿಂಬೆ ಅಂತ ಅರ್ಥ, ಪೊಮೊಗ್ರೆನೇಟ್. ಮತ್ತು ಇನ್ನೇನುಂಟಲ್ಲಿ, ದಾಡಿಮ ಶಬ್ದೇನ ವಿಕಸಿತಂ ತತ್ಪುಷ್ಪಂ ಲಕ್ಷ್ಯತೆ. ದಾಳಿಂಬೆಯ ಹೂವು, ಆ ಹಣ್ಣಾಗೋದಕ್ಕಿಂತ ಮೊದಲು ಹೂ ಬರುತ್ತೆ, ಭಾಳ ಸುಂದರವಾದಂಥದ್ದು ಆ ಹೂವದು ಅಂತ. ನಮಗೆ ದಾಳಿಂಬೆ ಹಣ್ಣು ಮಾತ್ರ ಗೊತ್ತು, ಹೂ ಗೊತ್ತಿಲ್ಲ. ಯಾಕೆಂದರೆ ಆ ಹೂವಾಗುವ ಸ್ಥಿತಿಯನ್ನು ನಾವು ನೋಡಿಲ್ಲ. ಮನೆಯಲ್ಲಿ ಗಿಡ ಇದ್ದರೆ ಅದರಲ್ಲಿ ಹೂ ಬಿಟ್ಟರೆ ಗೊತ್ತಾಗುತ್ತೆ. ಇನ್ನು ಮಾರುಕಟ್ಟೆಯಲ್ಲಂತೂ ದಾಳಿಂಬೆ ಹೂವು ಮಾರಾಟಕ್ಕೆ ಬರೋದಿಲ್ಲ, ಹಣ್ಣು ಮಾತ್ರ ಬರೋದು ಹೀಗೆ ಅಂತ. ಆ ಹೂವನ್ನು ಇಟ್ಕೊಂಡು ಹೇಳ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಸುಮಾರು ಬಹಳಷ್ಟು ಹೂಗಳ ಹೆಸರು ಬರುತ್ತೆ. ಜಗನ್ಮಾತೆಗೆ ಇಷ್ಟವಾದವುಗಳು ಇವೆಲ್ಲವೂ ಸಹ ಹಾಗೆ ಆ ಹೆಸರನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಹೂವು ಅಷ್ಟೇ ಇಷ್ಟ ಅಲ್ಲ, ಆ ಹಣ್ಣು ಸಹ ಅವಳಿಗೆ ಇಷ್ಟ. ಹಾಗಾಗಿ ಎಲ್ಲೆಲ್ಲಿ ಚಂಡಿಕಾ ಯಾಗ ನಡೆಯುತ್ತೋ ಅಲ್ಲಿ ಸಪ್ತಶತಿಯ ಅಧ್ಯಾಯದ ಕೊನೆಗೆ ಏನು ಮಾಡಿದ್ರೆ ಹೇಳಿದರೆ ದಾಳಿಂಬೆ ಫಲವನ್ನು ಸಮರ್ಪಣೆ ಮಾಡಲೇಬೇಕು ಅವಳಿಗೆ. ನೋಡಿ ಬೇಕಿದ್ರೆ ಹೌದಾ ಅಲ್ವಾ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ದಾಳಿಮ ಶಬ್ದೇನ, ದಾಳಿಮ ಶಬ್ದ ಅಂದರೆ ಇಲ್ಲಿ ದಾಳಿಂಬೆ ಹಣ್ಣು ಅಂತ ಹೇಳ್ತಾ ಇಲ್ಲ, ವಿಕಸಿತಂ ತತ್ ಪುಷ್ಪಂ ಲಕ್ಷ್ಯತೆ. ನಾವು ಆ ಹೂವನ್ನು ಹೇಳ್ತಾ ಇದ್ದೇವೆ, ಅರಳಿದ ದಾಳಿಂಬೆಯ ಹೂವನ್ನು ಹೇಳ್ತಾ ಇದ್ದೇವೆ. ಲಸತ್ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ಅದು ಪ್ರೆಸೆಂಟ್ ಕಂಟಿನ್ಯೂಯಸ್, ಅದು ಭೂತಕಾಲ ಅಲ್ಲ. ನಿನ್ನೆಯೋ ಮೊನ್ನೆಯೋ ಅರಳಿದ ಹೂವಲ್ಲ, ಈಗಿನ್ನೂ ಅರಳುತ್ತಾ ಇದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಅದಕ್ಕೋಸ್ಕರ ಹೇಳಿದೆ. ಹಾಗೆ ಈಗ ತಾನೇ ಅರಳುತ್ತಾ ಇರುವಂತಹ ದಾಳಿಂಬೆಯ ಹೂವಿನ ಬಣ್ಣದಂತೆ ಇರುವಂತಹ ಹಣೆ ಅಂತ ಒಂದು ಅರ್ಥ. ಅಲ್ಲೊಂದು ಶಬ್ದ ಉಂಟು ಅಲ್ಲಿ, ಏನು ಅಂದರೆ ಮುಂದೆ ಬರುತ್ತೆ ಅದು, ಲಲಂತಿಕಾ ಫಾಲಾಯೈ ನಮ ಅಂತ ಮುಂದಿನ ನಾಮದಲ್ಲಿ. ಇಲ್ಲಿ ಇನ್ನೂ ಮುಗಿದಿಲ್ಲ ಆ ವಿವರಣೆ, ನಾನು ಮುಂದಿನ ಸೇರಿಸಿ ಹೇಳ್ತಾ ಇದ್ದೇನೆ. ಏನು ಅಂತಂದರೆ ಮತ್ತೆ ಪಾಟಲಾಯೈ ನಮಃ. ಪಾಟಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ದಾಡಿಮಂಚ ಇದಂ ಉಪಲಕ್ಷಣಂ ಬಂಧೂಕಾದೀನಾಂ ತತ್ವತ್ ಪಾಟಲ. ಬಂಧೂಕ ಅಂತ ಒಂದು ಪುಷ್ಪ, ಅದೊಂದು ಹೂವು. ಅದು ಅಂದರೆ ಅರಳಿದ ದಾಳಿಂಬೆಯ ಹೂವು ಮತ್ತು ಪಾಟಲ ಪುಷ್ಪ. ಪಾಟಲ ಪುಷ್ಪ ಅಂದರೆ ಪ್ರಾಯಶಃ ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಅದರ ವಿವರಣೆಯನ್ನು ಹೇಳ್ತಾರೆ ಅವರು. ಏನು ಅಂದರೆ ಶ್ವೇತರಕ್ತಸ್ತು ಪಾಟಲಂ, ಬಿಳಿ ಮತ್ತು ಕೆಂಪು ವರ್ಣ ಮಿಶ್ರಿತವಾದಂಥ ಹೂವಿಗೆ ಪಾಟಲ ಪುಷ್ಪ ಅಂತ ಹೆಸರು. ಆ ರಕ್ಕೆಯ ಅಂದರೆ ಅದರ ದಳದ ಮೂಲದಲ್ಲಿ ಕೆಂಪು, ತುದಿ ಬರ್ತಾ ಇದೆ ಏನಾಗುತ್ತೆ ಕೇಳಿದರೆ ಬೆಳಪು ಹೀಗೆ ಬರುತ್ತೆ. ಅದಕ್ಕೆ ಪಾಟಲ ಪುಷ್ಪ ಅಂತ ಕರೀತಾರೆ. ಆ ಹೂವನ್ನು ಮುಂದೆ ನೀವು ನೋಡ್ತೀರಂತೆ ಪುಸ್ತಕದಲ್ಲಿ, ಅಲ್ಲಿವರೆಗೆ ಕಾಯಿರಿ ಅಷ್ಟೇ. ಹಾಗೆ ಇದಂ ಉಪಲಕ್ಷಣಂ ಬಂಧೂಕಾದೀನಾಂ ಅಂತ. ಈ ದಾಡಿಮ ಶಬ್ದ ಮತ್ತು ಪಾಟಲ ಶಬ್ದ ಇನ್ನುಳಿದಂತಹ ಬಂಧೂಕಾದಿ ಬಹಳಷ್ಟು ಪುಷ್ಪಗಳಿಗೆ ಪ್ರತಿನಿಧಿಯಾಗಿ ಹೇಳಿದ್ದು.
ಆ ಎಲ್ಲ ಹೂವುಗಳಂತೆ ಆಕೆ ಹೇಗಿದ್ದಾಳೆ ಅಂದರೆ ಈ ಪಾಟಲ ಹೂವು ಮತ್ತು ದಾಳಿಂಬೆ ಹೂವು ಇವೆಲ್ಲ ಹೂವುಗಳಂತೆ ಅತ್ಯಂತ ಸುಂದರವಾದಂತಹ ಹಣೆ ಉಳ್ಳವಳು ಅಂತ ಅರ್ಥ. ಮುಂದೆ ಬರುತ್ತೆ ಅದು ಅಂತ. ಲಸದ್ದಾಡಿಮ ಪಾಟಲಾಯೈ ನಮಃ. ಅಂತಹ ಆ ಹೂವುಗಳಿಂದ ಕೂಡಿದಂಥ ಅಂದರೆ ಹೂವುಗಳಿಂದ ಹೂವಿನ ಬಣ್ಣದಿಂದ ಕೂಡಿದಂಥ ಹಣೆಯವಳು ಅಂತ ಅದನ್ನು ಮುಂದೆ ಸ್ಪಷ್ಟ ಮಾಡ್ತಾರೆ ಮುಂದಿನ ನಾಮದಲ್ಲಿ ನೋಡಿ. ಲಲಂತಿಕಾ ಲಸತ್ಫಾಲಾಯೈ ನಮಃ. ಲಲಂತಿಕಾ ಲಸತ್ಫಾಲ. ಫಾಲ ಅಂದರೆ ಹಣೆ. ಆ ಫಾಲ ಅಂದರೆ ಹಣೆ. ಅದು ಎಂಥ ಹಣೆ ಅಂದರೆ ಈ ಹೂವುಗಳ ಬಣ್ಣಗಳಿಂದ ಲಲಂತಿಕಾ ಲಸತ್ ಪದಕದಂತೆ ಹೊಳೆಯುತ್ತಾ ಇರುವಂಥ ಹಣೆಯುಳ್ಳವಳು ಅಂತ ಅರ್ಥ. ಅದಕ್ಕೆ ಲಲಂತಿಕಾ ಅನ್ನೋದಕ್ಕೆ ಅರ್ಥ ಪೆಂಡೆಂಟ್ ಅಂತ ಅರ್ಥ. ಈ ಹರಳಿನಿಂದ ಹಾಕಿ ಮಾಡಿದ ಪೆಂಡೆಂಟ್ ಹೇಗೆ ಸದಾ ಪ್ರಕಾಶಮಾನವಾಗಿರುತ್ತೋ ಹಾಗೆಯೇ ಲಸತ್ ಫಾಲ ಪ್ರಕಾಶಮಾನವಾದಂತಹ ಹಣೆಯುಳ್ಳವಳು. ಲಲಂತಿಕೆಯ ಪರಿತಃ ಮುಕ್ತಾ ಫಲಂ. ಅದನ್ನು ವರ್ಣನೆ ಮಾಡ್ತಾರೆ ಹೇಗಿತ್ತು ಅಂತಂದರೆ ಸುತ್ತಲೂ ಅವಳ ಹಣೆಯ ಸುತ್ತಲೂ ಸಹ ಮುಕ್ತಾಫಲ. ಮುಕ್ತಾಫಲ ಅಂದರೆ ಮುತ್ತು. ಅದು ಅದರ ಮಧ್ಯದಲ್ಲಿ ನವರತ್ನ ಮಧ್ಯಮ ನವರತ್ನದಿಂದ ಕೂಡಿದಂಥ ಮಧ್ಯಭಾಗ ಸುತ್ತಲೂ ಸಹ ಏನು ಮುತ್ತುಗಳು. ಇಂತಹ ಲಲಾಟ ಮಧ್ಯದೇಶ ಭೂಷಯ ಇದಮುಪಲಕ್ಷಣಂ. ಆ ಹಣೆಗೆ ಅಲಂಕಾರವಾಗಿರುವಂತಹ ಪೆಂಡೆಂಟ್ ಬರುತ್ತಲ್ಲ, ಇಲ್ಲಿ ಹಾಕ್ಕೊಂಡು ಹೀಗೆ ಬಿಟ್ಕೊಂಡಿರ್ತಾರಲ್ಲ, ಏನೋ ಶಬ್ದ ಅದು, ನಾವು ಕರೆಯೋದು ಒಂದೇ ಒಂದು. ಈಗಂದರೆ ಆ ಬೈತಲೆಯ ಆಭರಣ ಹೀಗಂತ ಇಲ್ಲಿ ಅದು ಹೇಗುಂಟು ಕೇಳಿದರೆ ಅದು ಸುತ್ತಲೂ ಮುತ್ತಲುಂಟು ಅದಕ್ಕೆ. ಮತ್ತು ಮಧ್ಯದಲ್ಲಿ ಏನುಂಟು ಕೇಳಿದರೆ ನವರತ್ನ ಖಚಿತವಾದಂಥದ್ದು ಉಂಟು. ಇಂತಹ ಆಭರಣ ವಿಶೇಷಣಗಳಿಂದ ಲಲಾಟ ಪಟ್ಟಾದೀನ. ಅದೇ ಪಟ್ಟ ಅನ್ನೋದಕ್ಕೆ ಅರ್ಥ ಪದಕ ಅಂತ ಅರ್ಥ. ಲಲಾಟ ಪಟ್ಟ ಅಂದರೆ ಹಣೆಗೆ ಹಾಕುವಂತಹ ಆ ಪದಕ. ಅದರಿಂದ ಲಸತ್ಫಾಲಂ ಶೋಭಾಯಮಾನವಾಗಿ ಕಾಣ್ತಾ ಇರುವಂತಹ ಹಣೆ ಉಳ್ಳವಳು ಅಂದರೆ ಆ ಆಭರಣ ಇಲ್ಲುಂಟು. ಅದರಿಂದ ಸಹಜ ಸುಂದರವಾದಂಥ ಮೊದಲು ಹೇಳಿದ್ದೇನೆ ಆ ಬಣ್ಣದ ಹಣೆ, ಅದರ ಮೇಲೆ ಈ ಒಂದು ಆಭರಣ ಇದ್ದಾಗ ಅದು ಎಷ್ಟು ಸುಂದರವಾಗಿ ಕಾಣಬಹುದು ಅಂತ ಅವರವರು ಊಹಿಸಿಕೊಳ್ಬೇಕು ಅಷ್ಟೇ. ಆ ರೀತಿಯಾಗಿ ಎದ್ದು ತೋರ್ತಾ ಇರುವಂತಹ ಹಣೆ ಉಳ್ಳವಳು ಅನ್ನೋದು ಈ ನಾಮದ ಅರ್ಥ. ಮತ್ತು ಮುಂದಿನ ನಾಮ ಲಲಾಟ ನಯನಾರ್ಚಿತ ಅಂತ. ಹಾಗಂದ್ರೆ ಏನು? ಅದಕ್ಕೆ ಸ್ವಲ್ಪ ವಿಶೇಷವಾದ ಅರ್ಥ ಉಂಟು. ವೇದಾಂತ ಯೋಗ ಎಲ್ಲ ಮಿಶ್ರಿತವಾದಂತಹ ವಿವರಣೆಯಿಂದ ಕೂಡಿದ ನಾಮ ಅದು. ನಾಳೆ 6 ಗಂಟೆಗೆ ಸೇರಿದಾಗ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.